ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಗೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಮಾಡಿರುವಂಥ ಮಹಾ ಸಮೀಕ್ಷೆಯ ಸಂಖ್ಯೆಗಳನ್ನು ನೀವು ನೋಡ್ತಾ ಇದ್ದೀವಿ. ವಲಯವಾರು ವಿವರಗಳನ್ನು ಕೊಡ್ತಾ ಇದ್ದೀವಿ. ಈಗ ಗ್ರೇಟರ್ ಬೆಂಗಳೂರಿನ ಸಮಯ. ಈಗ ಯಾರಾದರೂ ಟ್ಯೂನ್ ಮಾಡಿದ್ದಾರೆ? ಈಗಾಗಲೇ ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಸಂಖ್ಯೆಗಳನ್ನು ನಿಮ್ಮೆದುರಿಗೆ ಕೊಟ್ಟಿದ್ದೀವಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಗ್ರೇಟರ್ ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 32 ಕ್ಷೇತ್ರಗಳು. ಬೆಂಗಳೂರು ನಗರದಲ್ಲಿ 28 ಕ್ಷೇತ್ರ ಬರ್ತವೆ. ಗ್ರಾಮಾಂತರ ಬೆಂಗಳೂರಿನಲ್ಲಿ 4 ಕ್ಷೇತ್ರ ಬರ್ತವೆ. ಏಪ್ರಿಲ್ 15ರಿಂದ ಮೇ 1ನೇ ತಾರೀಖಿನ ಮಧ್ಯದ ಜನಮತ ಇದು. ಮೂವತ್ತೆರಡು ಕ್ಷೇತ್ರಗಳು, 2 ಜಿಲ್ಲೆಗಳು. ಗ್ರೇಟರ್ ಬೆಂಗಳೂರು. ಇಲ್ಲಿನ ಮತದಾರನ ನಾಡಿ ಮಿಡಿತ ಏನು? ಸಂಖ್ಯೆಗಳು ನಿಮ್ಮೆದುರಿಗೆ. ಬಿಜೆಪಿ 15, ಕಾಂಗ್ರೆಸ್ 14, ಜೆಡಿಎಸ್ 3, ಇತರೆ 0. 15 ಬಿಜೆಪಿ, 14 ಕಾಂಗ್ರೆಸ್, 3 ಜೆಡಿಎಸ್, ಇತರೆ ಯಾರೂ ಇಲ್ಲ. 32 ಕ್ಷೇತ್ರಗಳ ಮತದಾರನ ನಾಡಿ ಮಿಡಿತ ಜನ್ ಕಿ ಬಾತ್ ಸರ್ವೆನಲ್ಲಿ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ 15, 14, 3 ಕಳೆದ ಸಲಕ್ಕೆ ಮತ್ತು 20 ದಿನಗಳ ಹಿಂದಿನ ನಮ್ಮ ಸರ್ವೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 15, 14, 3 ಇವತ್ತಿನ ಸರ್ವೆ. ಏಪ್ರಿಲ್ 1ನೇ ತಾರೀಖಿನ ತನಕದ, ಮೇ 1ನೇ ತಾರೀಖಿನ ತನಕದ ಜನಮತ. 2018ರ ರಿಸಲ್ಟ್ ನೋಡ್ತಾ ಇದ್ದೀರಿ. 11 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಆದರೆ ಹಾಲಿ ಬಲ ಬಿಜೆಪಿಯದ್ದು 14. ಬೆಂಗಳೂರು ನಗರದಲ್ಲಿ 3, ಬೆಂಗಳೂರು ಗ್ರಾಮೀಣದಲ್ಲಿ 1 ಕ್ಷೇತ್ರ 15. ಹಾಲಿ ಬಲ 15. 15 ಬಿಜೆಪಿ ಉಳಿಸ್ಕೊಳುತ್ತೆ. ಅಂದರೆ ಇಂಟರ್ಚೇಂಜ್ ಆಗ್ಬೋದು. ಒಂದು ಹೆಚ್ಚುವರಿಯಾಗಿ ಗೆಲ್ಲೋದು, ಒಂದು ಕಳ್ಕೊಳ್ಳೋದು. ಆ ರೀತಿಯಲ್ಲಿ 15ಕ್ಕೆ 15 ಉಳಿಬಹುದು. ಕಾಂಗ್ರೆಸ್ 17 ಗೆದ್ದಿತ್ತು. ಏಪ್ರಿಲ್ 14ರ ಸಮೀಕ್ಷೆಯಲ್ಲಿ 14 ಸ್ಥಾನ, ಈಗಲೂ ಕೂಡ 14. 4 ಗೆದ್ದಿತ್ತು ಜೆಡಿಎಸ್. ಸಮೀಕ್ಷೆಯಲ್ಲಿ 3, ಈಗಲೂ 3. ಅದರ ಅರ್ಥ 20 ದಿನಗಳಲ್ಲಿ ವ್ಯತ್ಯಾಸ ಏನೂ ಆಗಿಲ್ಲ. 20 ದಿನಗಳಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ವೇರಿಯೇಬಲ್ಸ್ ಬಹಳ ಇದಾವೆ. ನರೇಂದ್ರ ಮೋದಿ ಅವರ ರಾಜಕೀಯ ಬದುಕಿನ 2ನೇ ಅತಿ ದೊಡ್ಡ ರೋಡ್ ಶೋ. ಅದು ಒಂದೇ ದಿವಸ ಮಾಡಬೇಕು ಅನ್ಕೊಂಡಿದ್ರು, 2 ದಿವಸ ಮಾಡ್ತಿದ್ದಾರೆ. ಈಗ 2 ದಿವಸ ಬೆಂಗಳೂರಿನಲ್ಲಿ ಒಂದು ಹೈ ಡೆಸಿಬಲ್ ಪ್ರಚಾರ ಇರುತ್ತೆ. ಅದರ ಪ್ರಭಾವ, ಪರಿಣಾಮ ಏನಾಗಬಹುದು ಇತ್ಯಾದಿ ವೇರಿಯೇಬಲ್ಗಳು ಬಹಳ ಇದ್ದಾವೆ. ಪ್ರಶಾಂತ್, ಅದಿತ್ತು ನೋಡಿ. 2018ರಲ್ಲಿ ಬೆಂಗಳೂರಿನ 26 ಹಾಲಿ ಶಾಸಕರಲ್ಲಿ 22 ಜನ ರೀಎಲೆಕ್ಟ್ ಆಗಿದ್ರು. ಇದೇ ಸ್ಪೆಷಾಲಿಟಿ ಇದೆ. ಅವರವರ ಕ್ಷೇತ್ರನ ಅವರು ಉಡದ ರೀತಿಯಲ್ಲಿ ಹಿಡ್ಕೊಂಡಿದ್ದಾರೆ. 26 ಜನ ರೀಎಲೆಕ್ಟ್ ಆಗಿದ್ರು. ಕಾಂಗ್ರೆಸ್ ಹಾಲಿ ಶಾಸಕರು ಕಾಂಗ್ರೆಸ್ಸಿಂದ ಆರಿಸಿ ಬಂದಿದ್ರು. ಬಿ ಜೆ ಪಿಯ ಹಾಲಿ ಶಾಸಕರು, ಈಗ ಬಿ ಜೆ ಪಿ ಅವಾಗ ಕಳ್ಕೊಂಡಿದ್ದು ಯಾವ್ಯಾವ ಸೀಟನ್ನು? ಜಯನಗರ ಕಳ್ಕೊಳ್ತು, ದಾಸರಹಳ್ಳಿಯನ್ನು ಬಿ ಜೆ ಪಿ ಕಳ್ಕೊಳ್ತು. ತದನಂತರದ ಅವಧಿಯಲ್ಲಿ ಬಿ ಜೆ ಪಿಗೆ ಕಾಂಗ್ರೆಸ್ನ 4 ಶಾಸಕರು ಈಗ ವಲಸೆ ಬಂದಿದ್ದಾರೆ. ಗೋಪಾಲಯ್ಯ, ಎಸ್ ಟಿ ಸೋಮಶೇಖರ್, ಬೈರತಿ ಬಸವರಾಜ್. ಬೆಂಗಳೂರು ನನ್ನ ಸಿಟಿಗೆ 28 ಕ್ಷೇತ್ರಗಳನ್ನು ತೆಗೆದುಕೊಂಡಾಗ ಹೀಗಾಗಿ ನನಗನ್ಸುತ್ತೆ ನೋಡಿ, ಈ ಬಾರಿ ಕೂಡ ಇಫ್ ದೆರ್ ಆರ್ ನೋ ಎನಿ ಸರ್ಪ್ರೈಸಸ್ ಇದೇ ನಂಬರ್ಸ್ ಬರುತ್ತೆ. ಯಾಕೆಂದರೆ 2 ಪಕ್ಷಗಳ ಹಾಲಿ ಶಾಸಕರನ್ನು ಸೋಲಿಸುವ ಮಟ್ಟದ ಅಲೆ ಕಾಣ್ತಿಲ್ಲ. ಹಾಗೆ ನೋಡಿದರೆ
ಇಲ್ಲಿನ ಪೊಲಿಟಿಕಲ್ ಪಾರ್ಟಿಗಳು ವ್ಯವಹರಿಸುವ ರೀತಿ, ಇಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಇದೆಲ್ಲ ನೋಡಿದರೆ ವ್ಯವಹರಿಸುವ ರೀತಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಸ್ವಲ್ಪ ಶಾಲೀನ ಭಾಷೆಯಲ್ಲಿ ವ್ಯವಹರಿಸುವ ರೀತಿ, ಭ್ರಷ್ಟಾಚಾರದ ಅಗಾಧವಾಗಿರ್ತಕ್ಕಂಥ ಪ್ರಮಾಣ, ಇವೆಲ್ಲ ತೆಗೆದುಕೊಂಡ್ರೆ ಅದು ಆಂಟಿ ಇನ್ಕಂಬನ್ಸಿ ಅಂತ ನಾವೇನು ಬೇರೆ ಕ್ಷೇತ್ರಗಳಲ್ಲಿ ಬೇರೆ ರೀಜನ್ಸ್ಗಳಲ್ಲಿ ಮಾಡ್ತೀವಿ. ಅದು ವರ್ಕ್ ಇಲ್ಲಿ ಆಗಿಬಿಟ್ಟಿದ್ರೆ ಏನೇನೋ ಆಗ್ಬಿಡ್ತಿಲ್ಲ. ಅಲ್ಲ, ಇಲ್ಲಿ ವರ್ಕ್ ಆದರೆ 28ಕ್ಕೆ 28 BJP ಕಾಂಗ್ರೆಸ್ ಎರಡೂ ಶಾಸಕರು ಇಂಟರ್ಚೇಂಜ್ ಆಗಬೇಕು. ಕರೆಕ್ಟ್. ಆ ಮಟ್ಟದ ಆಂಟಿ. ಕಳೆದ ಸಲ ಇಲ್ಲಿ ಬಿಜೆಪಿ ಅವ್ರಿಗೆ ಗೆದ್ದಿದ್ರಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಕಳೆದ ಸಲ ಇಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲಿ ಬಿಜೆಪಿ ಅವ್ರಿಗೆ ಗೆಲ್ಲಬೇಕು. ಆದರೆ ಬೆಂಗಳೂರಿನ ಪಾಲಿಟಿಕ್ಸ್ನ ಪರಿಭಾಷೆ ಬೇರೆ ಇದೆ. ಇಲ್ಲಿ ವ್ಯಕ್ತಿ ಆಧಾರದ ಮೇಲೆ ಪಾಲಿಟಿಕ್ಸ್ ಒಂದು ಕಡೆ ನಡೆಯುತ್ತೆ, ಇನ್ನೊಂದು ಕಡೆ ಪಾರ್ಟಿಯ ಬೇಸ್ ಇಟ್ಕೊಂಡು BJP ಕೂಡ ಒಂದು ಪಾಲಿಟಿಕ್ಸನ್ನು ನಡೆಯುತ್ತೆ. ಆದರೆ ನಿಧಾನವಾಗಿ BJPಯ ಶಾಸಕರು ಕೂಡ ಒಂದು ರೀತಿಯ ಸತ್ರಪ್ಗಳು ಆಯಾಯ ಕ್ಷೇತ್ರಗಳಿಗೆ ಆಗ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಸರ್ಪ್ರೈಸ್ ಇಲ್ಲದೆ ಹೋದರೆ, ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಗಮನಿಸಬೇಕಾಗಿರ್ತಕ್ಕಂಥ ಕ್ಷೇತ್ರಗಳು ಯಾವ್ಯಾವು? ಜಯನಗರ, ಸೌಮ್ಯ ರೆಡ್ಡಿ ವರ್ಸಸ್ ರಾಮಮೂರ್ತಿ, ಎಸ್, ಒಂದು ಇಂಟ್ರೆಸ್ಟಿಂಗ್ ಫೈಟ್. ಯಶವಂತಪುರದಲ್ಲಿ JDS ಜವರಾಯಗೌಡರು 2 ಬಾರಿ ಸೋತಿದ್ದಾರೆ, ಅದರ ಅನುಕಂಪ ಇದೆ. ST ಸೋಮಶೇಖರ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ, ಕಳೆದ ಬಾರಿ ಕೂಡ ಕೊಟ್ಟಿದ್ದರು. ಇನ್ನು ಹೆಬ್ಬಾಳ ಕ್ಷೇತ್ರ, ಕಟ್ಟ ಜಗದೀಶ್ ವರ್ಸಸ್ ಭೈರತಿ. ನಾನು ನೋಡಿ ಇದೆಲ್ಲೂ 50-50 ಹೇಳ್ತಾ ಇದ್ದಾರೆ. ಟಫ್ ಫೈಟ್ ಇರ್ತಕ್ಕಂಥ ಗೋವಿಂದರಾಜ್ ನಗರ, ಸೋಮಣ್ಣನವರು ಗೋವಿಂದರಾಜ್ ನಗರದಿಂದ ಹೋಗಿದ್ದೆ ಯಾಕೆ, ಸೋಲ್ತೀನಿ ಅನ್ನುವ ಕಾರಣಕ್ಕೋಸ್ಕರವೇ ಅವರು ಚಾಮರಾಜನಗರಕ್ಕೆ ಹೋದರು. ಹೀಗಾಗಿ ಅಲ್ಲಿ ಉಮೇಶ್ ಶೆಟ್ಟಿ ಅವ್ರಿಗೆ ಕೊಟ್ಟಿದ್ದಾರೆ, ಪ್ರಿಯಾ ಕೃಷ್ಣ ಬಂದು ನಿಂತಿದ್ದಾರೆ, ಒಂದು ಫೈಟ್ ಇದೆ. ಮಹದೇವಪುರ, ಕಳೆದ ಬಾರಿ ಫ್ಲಡ್ ಬಂದ ಕಾರಣದಿಂದ ಅರವಿಂದ್ ಲಿಂಬಾವಳಿ ವಿರುದ್ಧ ಒಂದು ಆಂಟಿ ಇನ್ಕಂಬನ್ಸಿ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಮಂಜುಳಾ ಅವರಿಗೆ. BJP ಅರವಿಂದ್ ಲಿಂಬಾವಳಿ ಯಾಕೆ ಟಿಕೆಟ್ ತಪ್ಪಿಸ್ತು, ಹೆಂಡತಿಗೆ ಯಾಕೆ ಕೊಡ್ತು, ಇನ್ನೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ BJPಗೆ ಸಾಧ್ಯ ಆಗ್ತಾ ಇಲ್ಲ. ನಾಗೇಶ್ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಫೈಟ್ ಇದೆ. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಕನ್ಸಿಡ್ರೇಬಲ್ ಆಗಿರ್ತಕ್ಕಂಥ ಇದೇನೋ ಸರ್ಪ್ರೈಸ್ ಆಗ್ತಾ ಇದೆ, ಆ್ಯಂಟಿ ಕರೆಂಟ್ ಹೊಡಿತಾ ಇದೆ, ಫಾರ್ ಕರೆಂಟ್ ಅನ್ನಿಸ್ತಾ ಇಲ್ಲ. ಆದರೆ ನರೇಂದ್ರ ಮೋದಿಯವರ ಈ ಒಂದು ದೊಡ್ಡ ಏನೊಂದು ರೋಡ್ ಶೋ ಇದೆ, ಅದು BJPಯ ಸೀಟ್ಗಳನ್ನು ಕನ್ಸಾಲಿಡೇಟ್ ಮಾಡುತ್ತಾ ಅಥವಾ ಸರ್ಪ್ರೈಸ್ ಕೊಡುತ್ತಾ? ಐ ಆಮ್ ಕ್ಯೂರಿಯಸ್ ಅಬೌಟ್ ದ್ಯಾಟ್. ಅದು ಸರ್ಪ್ರೈಸ್ ಮಾಡುತ್ತಾ, BJPಯ ಸೀಟ್ಗಳನ್ನೇ ಇನ್ನಷ್ಟು ಕನ್ಸಾಲಿಡೇಟ್ ಮಾಡುತ್ತಾ ಅಂತಕ್ಕಂಥದ್ದು ನೋಡಬೇಕು. ಆದರೆ ನನಗನ್ಸುತ್ತೆ ಬೈ ಆ್ಯಂಡ್ ಲಾರ್ಜ್ ಈ ನಂಬರ್ಸ್ಗಳು ಬೆಂಗಳೂರಿನಲ್ಲಿ ಮುಂದುವರಿಯುವ ಸಾಧ್ಯತೆಗಳು +or-3 ಈ ಎಲ್ಲ ಸೀಟ್ಗಳು ಬರ್ತವೆ ಅಂತ ನನಗೆ. ಎಸ್, ಕರ್ನಾಟಕದ ಕೊಟ್ಟೆ ಬಿಲಿಯನಿಯರ್ ಅಭ್ಯರ್ಥಿಗಳಿರೋದೇ ಗ್ರೇಟರ್ ಬೆಂಗಳೂರಿನಲ್ಲಿ. 500 ಕೋಟಿಯಿಂದ 1600 ಕೋಟಿವರೆಗೂ ಘೋಷಿತ ಆಸ್ತಿ ಆದಾಯ ಡಿಕ್ಲೇರ್ ಮಾಡಿರೋ ಕ್ಯಾಂಡಿಡೇಟ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಕರ್ನಾಟಕದ BJP ಘಟಕದ ದೊಡ್ಡ ದೌರ್ಬಲ್ಯ ಅಂದರೆ ಮೋದಿ ಅಂದರೆ ಬರೀ ರೋಡ್ ಶೋ ಮಟ್ಟಕ್ಕೆ ಕಳಿಸ್ಬಿಟ್ರು. ಕಳೆದ 9 ವರ್ಷದ ನಂತರ ಕೂಡ ಮೋದಿ ಯಾರು ಅಂತ ಕರ್ನಾಟಕದ ಮತದಾರರಿಗೆ ಇನ್ನೂ ಅಪರಿಚಿತ. ಅವರು ಓಟ್ ಹಾಕೋರಿಗೆ ಕೂಡ ಮೋದಿ 9 ವರ್ಷದಲ್ಲಿ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಏನು, ಅವರು ಅತಿ ದೊಡ್ಡ ಸಾಹಸಗಳೇನು, ಏನೂ ಗೊತ್ತಾಗಿಲ್ಲ. ಮೋದಿ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅಂತ ಹೇಳೋ ಒಂದು ಮಾತು ಕೂಡ ಅವ್ರ ಬಾಯಲ್ಲಿ ಬಂದಿಲ್ಲ. ಇದು ಕೂಡ ಅಪರಿಚಿತನೇ. ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂದರೆ ರ್ಯಾಲಿ. ಅಷ್ಟರಿಂದ ಪರಿಸ್ಥಿತಿ ಬದಲಾವಣೆ ಆಗಲ್ಲ. 9 ವರ್ಷ 5 ವರ್ಷ ಅಂತ ಇವರು ಅಧಿಕಾರದಲ್ಲಿರಲಿಲ್ಲ. ಆವಾಗಲಾದರೂ ಮೋದಿ ಸಂದೇಶ ತಲುಪಿಸ್ಬೋದಾಗಿತ್ತ. ಮೋದಿಯವರು ಅತ್ಯಂತ ದೊಡ್ಡ ಕ್ರಮಗಳನ್ನು ಕೈಗೊಂಡು ಅದೇ ಪೀರಿಯಡಲ್ಲಿ ಡಿಮಾನಿಟೈಸೇಷನ್ ಮಾಡಿದರು, GST ಮಾಡಿದರು, ಜನ್ಧನ್ ಅಕೌಂಟು ಇತ್ಯಾದಿಗಳನ್ನೆಲ್ಲ ಮಾಡಿಬಿಟ್ರು, ಸ್ವಚ್ಛ ಭಾರತ್ ಮಾಡಿದರು. ಯಾವ ಸಂದೇಶವನ್ನು ತಲುಪಿಸೋ ಕೆಲಸ ಮಾಡಿ ಇವರೇ ನಿರುದ್ಯೋಗಿಗಳಾಗಿದ್ದರು, ವಿರೋಧ ಪಕ್ಷದಲ್ಲಿದ್ದರು. ಏನಾದರೂ ಮಾಡಿದ್ರಾ? ಇಲ್ಲ. ಸಮ್ಮಿಶ್ರ ಸರ್ಕಾರ ಬಂದಾಗ ಕೂಡ ಮೋದಿಯವರು ತಾರತಮ್ಯ ಮಾಡಲಿಲ್ಲ. ಕರ್ನಾಟಕಕ್ಕೆ ಬರಬೇಕಾದನ್ನೆಲ್ಲ ಕೊಡ್ತಾ ಬಂದರು. ಸಿದ್ದರಾಮಯ್ಯ ಸರ್ಕಾರದ ಇವರು ನಮ್ಮ PWD ಸಚಿವರು ಮಹದೇವಪ್ಪನವರು ಕೃತಜ್ಞತೆ ಹೇಳಿದರು. ಅವರು ಪಕ್ಷಪಾತ ಮಾಡಿದ ನಿತಿನ್ ಗಡ್ಕರಿ ಅವರು ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ನ್ಯಾಷನಲ್ ಹೈವೇಗಳು ಕೊಟ್ಟರು, ಇತ್ಯಾದಿ. ಕರ್ನಾಟಕದ BJP ಘಟಕ ಮೋದಿಯನ್ನು ಪರಿಚಯಿಸೋಕೆ ಹೋಗಿಲ್ಲ, ಬರೀ ಎಲೆಕ್ಷನ್ ಎಮರ್ಜೆನ್ಸಿ ಬಂತು ಅಂದ್ಬಿಟ್ಟು ಈಗ ರೋಡ್ ಶೋ ಮಾಡಿಸ್ತಾ ಇದ್ದಾರೆ. ಅದರಿಂದ ನಾವು ರೋಡ್ ಶೋನಿಂದ ಹೆಚ್ಚಿನ ವ್ಯಾತ್ಯಾಸವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ನಿಮ್ಮ ಅಂಕಿ ಸಂಖ್ಯೆಗಳು ಸರಿಯಾದರೂ ಆಗ್ಬೋದು ಅಂತ ಕಾಣುತ್ತೆ. ಓಕೆ, ರೋಡ್ ಶೋ ಜಾಸ್ತಿ ಹೆಚ್ಚು ಇಂಪ್ಯಾಕ್ಟ್ ಮಾಡೋಕ್ಕೆ ಕಾಣ್ತಾ ಇಲ್ಲ. ಓಕೆ, ಯಾಕಂದ್ರೆ ಮೊದಲೇ ಸಾರಿ ಮೋದಿಯವರೊಬ್ಬ ಡಿಫೆನ್ಸ್ ಲಾಯರ್ ಥರ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಷ್ಟು ದಿವಸ ಅವರು ಆಕ್ರಮಣಕಾರಿ ಶೈಲಿ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಯಾಕೋ ಒಂಥರ ಮುಜುಗರ ಆಗಿಬಿಟ್ಟಿದೆ. ಕರ್ನಾಟಕದ BJP ಸರ್ಕಾರ, ಕರ್ನಾಟಕ BJP ಪಕ್ಷ ಒಂದು ರಾಷ್ಟ್ರೀಯ ಮುಜುಗರವನ್ನು ತಂದಿಟ್ಬಿಡ್ತು. ಅವರಾಗೇ ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧಗಳಿಂದ, ಕೆಲವು ವಿಚಾರದಲ್ಲಿ ನಿಷ್ಕ್ರಿಯತೆಯಿಂದ ಕೂಡ ಒಂದು ಅಸಡ್ಡೆಯಿಂದ ವರ್ತಿಸ್ತಾ ಬಂದ್ಬಿಟ್ರು. ಅದು ಮತದಾರರ ಮೇಲೆ ಭ್ರಮನಿಷ್ಠರಾಗ್ಬಿಡುತ್ತೆ. BJPಯ ಸಾಂಪ್ರದಾಯಿಕ ಮತದಾರರ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಬೆಂಗಳೂರು ನಗರದಲ್ಲಿ ಸಂಘಟನೆಗಟ್ಟಿದ್ರು BJP ಶಾಸಕರನ್ನು ಬದಲಾಯಿಸುವ ಸಾಹಸವನ್ನು ಬೆಂಗಳೂರು ನಗರದಲ್ಲಿ ಮಾಡಿಲ್ಲ.
ಎಕ್ಸೆಪ್ಟ್ ಮಹದೇವಪುರದಲ್ಲಿ ಉಳಿದ ಶಾಸಕರ ಹೆಸರುಗಳು ಕೂಡ ಬದಲಾಯಿಸುವ ಜಗದೀಶ್ ಶೆಟ್ಟರ್ ಬಂಡಾಯ ಆಗಿದ್ರಿಂದ ಎಲ್ಲ ನಿಂತು ಎಲ್ಲ ಮತ್ತೆ ಸ್ಟೇಟಸ್ ಕೋ ರಿಟೈನ್ ಮಾಡ್ಬಿಟ್ಟು ಬೆಂಗಳೂರಿನ ಶಾಸಕರನ್ನ ಬದಲಾಯಿಸುವ ಸಾಹಸಕ್ಕೆ ಬಿಜೆಪಿ ಕೈ ರಾಜಾಜಿನಗರ ಬದಲಾಯಿಸ್ತಾರೆ ಬಿಜೆಪಿಗೆ ಅನಿಸುತ್ತೆ 2008ರಲ್ಲಿ ಅವರು 17 ಸೀಟ್ಗಳನ್ನು ಪಡೆದಿದ್ರು. ಮೋದಿ ರೋಡ್ ಶೋ ಇಂದ ಅದನ್ನು ಮ್ಯಾಕ್ಸಿಮೈಸ್ ಮಾಡಬಹುದು ಅಂತಕ್ಕಂಥದ್ದು ಬಿಜೆಪಿಗೆ ಅನ್ನಿಸ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗತ್ತೆ? ಹಾಗಿದ್ದಾಗ ಎಲ್ಲ ಮಾರ್ಜಿನ್ನ ಸೀಟ್ಗಳು ಈಗ ನಾನು ಹೇಳಿದೆ 5 ರಿಂದ 6 ಸೀಟ್ಗಳು ಫೈಟಲ್ಲಿವೆ. 6 ಸೀಟ್ಗಳನ್ನು ಬಿಜೆಪಿ ಗೆದ್ಕೊಂಡ್ರೆ ಬಿಜೆಪಿ ಮ್ಯಾಕ್ಸಿಮೈಸ್ ಮಾಡ್ಬೋದು. ಸರ್ಪ್ರೈಸ್ ಆದರೆ ಏನಾಗುತ್ತೆ? ಬಂದೆ ಒಂದು ಸಣ್ಣ ಬ್ರೇಕ್ನ ಸಮಯ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ವಲಯವಾರು ಸಂಖ್ಯೆಗಳನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರು, ಗ್ರೇಟರ್ ಬೆಂಗಳೂರಿನ ಸಂಖ್ಯೆಗಳ ನಿಮ್ಮೆದುರಿಗೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿ 32 ಕ್ಷೇತ್ರಗಳು ಬರ್ತವೆ. 32ರ ಪೈಕಿ ಬಿಜೆಪಿ 15, ಕಾಂಗ್ರೆಸ್ 14, JDS 3 ಅಂತ ಜನ್ ಕಿ ಬಾತ್ನ ಸಮೀಕ್ಷೆ ಹೇಳ್ತಾ ಇದೆ. ಇದಕ್ಕೆ ನಮ್ಮ ಪ್ಯಾನಲಿಸ್ಟ್ಗಳ ಒಪಿನಿಯನ್ ನಾನು ತೆಗೆದುಕೊಳ್ತಾ ಇದ್ದೆ. ಶೆಟ್ರೆ, ಇಲ್ಲಿ ವಿಶೇಷ ಅಂದರೆ 32 ಸಿಟ್ಟಿಂಗ್ ಮೆಂಬರ್ ಇದ್ದಾರೆ. ಬ್ಯಾಂಗ್ಳೂರು ಸಿಟಿಯಲ್ಲಿ 28, ರೂರಲಲ್ಲಿ 4. ಯಾವುದು ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಆ್ಯಂಡ್ ನೆಲಮಂಗಲ, ನಾಟ್ ಮಾಗಡಿ, ನೆಲಮಂಗಲ. ಸೊ ಇದರಲ್ಲಿ 32 ಎಕ್ಸೆಪ್ಟ್ ಟು ಗೋವಿಂದರಾಜನಗರ ಮತ್ತು ಮಹದೇವಪುರ 2 ಬಿಟ್ಟರೆ ಆಲ್ ದಿ 30 ಮೆಂಬರ್ಸ್ ಗಾಟ್ ದಟ್ ಸೀಟ್ಸ್. ರಿಪೀಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಪೀಟೆಡ್, ವಿನಿಂಗ್ ಕ್ಯಾನ್ಸರ್ ರಿಪೀಟೆಡ್. ಬಹುಶಃ ಎಲ್ಲ ಯಾವ ಜಿಲ್ಲೆಯಲ್ಲಿ ಇಷ್ಟೊಂದು ನಡೆದಿಲ್ಲ. 32ರಲ್ಲಿ 30%, ಆಲ್ಮೋಸ್ಟ್ ಎಷ್ಟು ಸ್ಟ್ರೈಕ್ ರೇಟ್ ನೋಡಿ, ನಿಯರ್ಲಿ 90%, 93% ಸ್ಟ್ರೈಕ್ ರೇಟ್ ಸಿಟ್ಟಿಂಗ್ ಮೆಂಬರ್ಸ್ಗೆ ಸೀಟ್ ಕೊಟ್ಟದ್ದು ಆ್ಯಕ್ಚುಲಿ. ಐದರ್ ಇಟ್ ಇಸ್ ಇನ್ ಕಾಂಗ್ರೆಸ್ ಆರ್ ಇನ್ JDS ಆರ್ ಇನ್ BJP. ಸೊ ಅಂದರೆ ಏನಂದರೆ ಅವ್ರ ಮೇಲೆ ಅಂತ ಆ್ಯಂಟಿ ಗಮ್ಸ್ ಇಲ್ಲ ಅಂತ ಸೊ ಬಟ್ ಏನು ಗೊತ್ತಾ, ಅವರ ವಿನ್ನಿಂಗ್ ಕೆಪಾಸಿಟಿ ಉಂಟು. ಅವರಿಗೆ ಬೇಕಾದ ರಿಸೋರ್ಸ್ಫುಲ್ ಆಗಿದ್ದಾರೆ, ಬೇಕಾದ ರಿಸೋರ್ಸ್ಫುಲ್ ಮಾಡಿದ್ದಾರೆ ಮತ್ತು ಜನರಿಗೆ ಸಹಾಯನೂ ಮಾಡಿದ್ದಾರೆ. ನನಗೊಂದು 2 ನಿಜವಾಗಿ ಹೇಳ್ತೇನೆ, ಒಂದು ಹೆಸರು ಹೇಳೋದಿಲ್ಲ, 2 ದಿನ MLA ಕ್ಲೋಸ್ ಫ್ರೆಂಡ್ಸ್ ಅವರು. ನಾನು ಬೆಳಿಗ್ಗೆ ಅವ್ರ ಮನೆ ಹತ್ರ ಹೋದೆ, ನಿಜವಾಗಿ ಐ ವಿಲ್ ನಾಟ್ ಕೋಟ್ ದಿ 2 ನೇಮ್ಸು. ಅಲ್ಲಿ ಸಾವಿರಾರು ಜನ ಇರ್ತಾರೆ ಅಲ್ಲಿ ಮನೆ ಎದುರುಗಡೆ. ಅವನು ಬಂದು ವೋಟರ್ ID ಕಾರ್ಡ್ ತಗೊಂಡು 1,000, 2,000, 1,000 ಕೇಳಿದಷ್ಟು ಕೊಡೋದು ಆ್ಯಕ್ಚುಲಿ. ಯಾಕಂದರೆ ಸಂಪಾದನೆ ಅಷ್ಟುಂಟು, ಸೊ ಖರ್ಚು ಮಾಡುವ ಸೊ ಅದರಲ್ಲಿ ಸ್ವಲ್ಪ ಅಂಶ ಅಂತ ಹೇಳಿ. ಯಾರನ್ನು ಹಿಂದೆ ಕಳಿಸಿಲ್ಲ, ನೀವು ವೋಟರ್ ID ಕಾರ್ಡ್ ಸಹ ಕೊಟ್ಟು ಸಾಕು, ನೀವು ಆ ಕ್ಷೇತ್ರದ ID ಕಾರ್ಡ್ ಅಂತೇಳಿ. ಸೊ ಅವರಿಗೆಲ್ಲ ಜನಗಳ ಬೆಂಬಲ ಇದ್ದೇ ಇರ್ತದೆ. ಮತ್ತೇನು ಗೊತ್ತು, ಇಲ್ಲಿ ವ್ಯಕ್ತಿಗತ ಕಾನ್ಸಂಟ್ರೇಟ್ ಆಗಿ ಎಲೆಕ್ಷನ್ ಅದು ವ್ಯಕ್ತಿಗತ ನಿಮಿಷ ಇಲ್ಲಿ ಮತ್ತೊಂದು ಕೇಳಿ, ಅದು ಇಲ್ಲಿ ವ್ಯಕ್ತಿಗತ ಮೇಲೆ ಕಾನ್ಸಂಟ್ರೇಟ್. ಅದಕ್ಕೆ ಇಟ್ ಇಸ್ ಪ್ರೂವ್ಡ್ ದಿ ಲಾಸ್ಟ್ ಬೈ ಎಲೆಕ್ಷನ್. ನೋಡಿ 4 ಜನ ಕ್ಯಾಂಡಿಡೇಟ್ ಕಾಂಗ್ರೆಸ್ ಬಿಟ್ಟು ಬಂದು BJPಲಿ ಗೆದ್ರು. ಸಿ ದಟ್ ಮೀನ್ಸ್ ಇಟ್ ಇಸ್ ನಾಟ್ ಪಾರ್ಟಿ ಬೇಸ್ಡ್. ಪಾರ್ಟಿ ಬೇಸ್ ಮೇಲೆ ವಿನ್ ಆಗೋದಿಲ್ಲ, ಇಂಡಿವಿಜುವಲ್ ಕೆಪಾಸಿಟಿ ಮಾಡ್ತಾರೆ. ಯಾಕೆ ಫಾರ್ ಎಕ್ಸಾಂಪಲ್ 4 ಜನ ವಿನ್ ಆಗೋದು, ಭೈರತಿ ಬಸವರಾಜ್, ಗೋಪಾಲಯ್ಯ, ಸೋಮಶೇಖರ್ ಆ್ಯಂಡ್ ಮುನಿರತ್ನ. ಈಗ ಇನ್ ದೇರ್ ವಿನ್ನಿಂಗ್. ಅವ್ರಿಗೆ ಆ 4 ಕ್ಷೇತ್ರದಲ್ಲಿ ಎಕ್ಸೆಪ್ಟ್ ನಿಮ್ಮದು ಸೋಮಶೇಖರ್ದು ಒಂದು ಫೈಟ್ ಇರ್ಬೋದು, ಮತ್ತು ಅದರ್ ದೇರ್ ಆಲ್ ದಿ 3 ಕೇಸಸ್ ಮೇ ಬಿ ವಾಕ್ ಅಲ್ಲ ಹೇಳೋದು ಅಷ್ಟು ಈಸಿ ಉಂಟು ಅವರಿಗೆ ವಿನ್ ಆಗಲಿಕ್ಕೆ. ಅವರು ಯಾವುದೇ ಪಾರ್ಟಿಯಲ್ಲಿ ಇಲ್ಲಿ. ಸೊ ದಟ್ ಮೀನ್ಸ್ ವಾಟ್ ಈಸ್ ದಟ್, ನಾಟ್ ದಿ ಪಾರ್ಟಿ ಬೇಸಿಸ್, ಇಟ್ ಈಸ್ ದಿ ಬಿಕಾಸ್ ಆಫ್ ದೇರ್ ಪರ್ಸನಾಲಿಟಿ, ಇಟ್ ಇಸ್ ಪರ್ಸನಲ್ ಅವ್ರದ್ದು ಒಂದು ಕೆಪಾಸಿಟಿ ದೇ ಆರ್ ವಿನ್ನಿಂಗ್. ಅಂದರೆ ಅವ್ರು ಕೆಲಸನೂ ಒಳ್ಳೆ ಮಾಡ್ತಾರೆ, ಒಳ್ಳೆ ಡೆವಲಪ್ಮೆಂಟ್ ಬೇಕಾರೆ. ನೀವು ಹೇಳಿದಾರೆ ಪ್ರತಿ ಕ್ಷೇತ್ರಕ್ಕೂ 2,000, 3,000 ಕೋಟಿ ಅನುದಾನ. ಏನು ರೋಡು ನಿಮ್ಮದು ಹೆಚ್ಚಿನ ರೋಡ್ಗಳು ಇಲೆಕ್ಷನ್ಗಿಂತ 1-2 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ರೋಡ್ಗಳು ತಾರಾಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ತಾರ್ ರೋಡ್ ಮಾಡಿದಾರಪ್ಪ ಅಂತೇಳಿ. ಏನು ಕೆಲಸ ಅವರು ಯಾವುದು ಪ್ರತಿಯೊಂದು ಡೆವಲಪ್ಮೆಂಟ್ ಕೆಲಸನೂ ಮಾಡಿದ್ದಾರೆ. 2 ಸಮಾಜ ಕಲ್ಯಾಣ ಕೆಲಸ, ಜನರಿಗೆ ಬಡವರಿಗೆ ಏನೋ ಕೊಡೋದು ತೆಗೊಳ್ಳೋದು ಏನೋ ಮಾಡ್ಕೊಂಡಿರ್ತಾರೆ. ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯನ ಮಾಡ್ತಾರೆ. ಜಲಕಲ್ಯಾಣ ಕೆಲಸನೂ ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಮೆಂಬರ್ಸ್ ಮಾಡಿದ್ದಾರೆ. ಹಾಗಾಗಿ ಆ ಕ್ಯಾಂಡಿಡೇಟ್ಸ್ ಅನ್ನು ರಿಪೀಟ್ ಮಾಡ್ತಾನೆ ಇದ್ದಾರೆ. ಶಂಕರ್ ಶೆಟ್ಟಿ ಬೆಂಗಳೂರಿನ ತುಂಬ ಎಷ್ಟು ಖರ್ಚು ಮಾಡ್ತಾರೆ ಒಬ್ಬೊಬ್ಬ ರಾಜಕಾರಣಿ? ಬೇಡ, ಈ ಡಿಬೇಟಲ್ಲಿ ಹೇಳೋದು ಬೇಡ. ಅಲ್ಲ ಮಿನಿಮಮ್ ಅಲ್ಲ, ನಂಗೆ ಆಗುತ್ತಿಲ್ಲ, ಬೇಡದ್ದು ನಾನು ಹೇಳುವುದಿಲ್ಲ. ಈಗ ಬಳ್ಳಾರಿಯಲ್ಲಿ 100 ಕೋಟಿ ಖರ್ಚು ಮಾಡಿದ್ರು. ಲೋವೆಸ್ಟ್ ಖರ್ಚು ಮಾಡೋ ಡಿಸ್ಟಿಕ್ ಯಾವ ಗೊತ್ತಾ ನಿಮಗೆ? ಕರಾವಳಿ. ಕರಾವಳಿಯಲ್ಲಿ 1 ಪೈಸನ ಯಾರಿಗೆ ಲೋವೆಸ್ಟ್ ಸ್ಪೆಂಡಿಂಗ್ ಅಮೌಂಟ್ ಇದ್ರೆ ಕರಾವಳಿಯಲ್ಲಿ. ಅದಕ್ಕೆ ಬಿಕಾಸ್ ಆಫ್ ದಟ್ ಮ್ಯಾನ್ ಪವರ್ ಇಸ್ ವೆರಿ ಸ್ಟ್ರಾಂಗ್. ಬಿಕಾಸ್ ನಾವು ಮನಿ ಪವರ್ ಇಸ್ ನಾಟ್ ರಿಕ್ವೈರ್ಡ್ ದಟ್ ಇನ್ ಫ್ರಂಟ್ ಆಫ್ ದ ಮ್ಯಾನ್ ಪವರ್. ಸೊ ಎಲ್ಲಿ ಮ್ಯಾನ್ ಪವರ್ ಇಲ್ವೋ ಅಲ್ಲಿ ನಿಮಗೆ ಮನಿ ಪವರ್ ಬೇಕಾಗ್ತದೆ ಆ್ಯಕ್ಚುಲಿ. ಇಲ್ಲಿ ಮ್ಯಾನ್ ಪವರ್ ಅಂದರೆ ಮಸಲ್ ಪವರ್ ಅಲ್ಲ, ವರ್ಕರ್ಸ್, ಲೆವೆಲ್ ವರ್ಕರ್ಸ್. ಇಲ್ಲಿ ಬೆಂಗಳೂರಲ್ಲಿ ಉಂಟಲ್ಲ, ಈಗ ನೀವು ಆಗ ಒಂದು ನಾವು ಇದಕ್ಕೆ ಯಾವುದು ಇದರಲ್ಲಿ ಬರ್ತೇವೆ, ಯಾವುದು ಸೆಂಟ್ರಲ್ ಕರ್ನಾಟಕಕ್ಕೆ ಹೋದೆವು. ಅಲ್ಲಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ದಟ್ ಇಸ್ ಮ್ಯಾನ್ ಪವರ್ ಇಸ್ ದೇರ್. ಬೇರೆ ಚಿತ್ರದುರ್ಗ, ದಾವಣಗೆರೆಯಲ್ಲಿ ಇಟ್ ಈಸ್ ಮಿಸ್ಸಿಂಗ್. ಚಿತ್ರದುರ್ಗದಲ್ಲಿ ಅಗೇನ್ ಅಲ್ಲಿ ಮನಿ ಪವರ್ ನಡೀತಾ ಉಂಟು. ಇಲ್ಲಿ ಬೆಂಗಳೂರಲ್ಲಿ ನೋಡಿ ಎಷ್ಟು ವರ್ಷದ ಎಲ್ಲಿ 2008 ವಿಂಗಡಣೆ ಆದಮೇಲೆ 2008, 2013, 2018 ಆಯ್ತಲ್ಲ, ಅದರಲ್ಲಿ 22 ಜನದಲ್ಲಿ 21 ಜನಗಳು ಸಿಟ್ಟಿಂಗ್ಗಳಿದ್ದಾರೆ. 20 ಜನ ಎಗೇನ್ ದ 20 ಅವರು ಅಂದರೆ 4th ಎಲೆಕ್ಷನ್ ದೇ ಆರ್ ಗೋಯಿಂಗ್ ಟು ವಿನ್. ಸಿ ಅದು ವೆರಿ ಸರ್ಪ್ರೈಸಿಂಗ್. ಅಂತ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ವೆಲ್ ಎಜುಕೇಟೆಡ್ ಸಿಟಿ, ಕಾಸ್ಮೋ ಸಿಟಿ, ಇಂಥ ಏರಿಯಾಗಳಲ್ಲಿ ಅಂದ್ರೆ ಅಲ್ಲಿಗೆ ಆಂಟಿ ಇನ್ಕಮೆನ್ಸಿ ಇಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹೇಳೋದು ಡೆಫಿನೇಷನ್ ಆಂಟಿ ಇನ್ಕಮೆನ್ಸಿ ಏನು ಅಂತ ಅಲ್ಲ. ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸರ ಸುವರ್ಣ ಯುಗದಲ್ಲೂ ಕೂಡ ಬೆಂಗಳೂರಿನ ರಾಜಧಾನಿಯ ಜನ ಯಾವಾಗಲೂ ಆಂಟಿ ಕಾಂಗ್ರೆಸ್ ಮನಸ್ಥಿತಿಯನ್ನು ತೋರಿಸ್ತಾ ಬಂದಿದ್ದಾರೆ. ತುರ್ತು ಪರಿಸ್ಥಿತಿ ನಂತರದ ಲೋಕಸಭಾ ಚುನಾವಣೆಯಲ್ಲಿ ಜಸ್ಟಿಸ್ KS ಹೆಗಡೆ ಅವರು ಕೆಂಗಲ್ ಹನುಮಂತ ಅವರನ್ನು ಸೋಲಿಸ್ಬಿಟ್ಟು
ವಿರೋಧ ಪಕ್ಷಕ್ಕೆ ಬಂದು ಜನತಾ ಪಕ್ಷಕ್ಕೆ ಬಂದು 2 ಸೀಟ್ಗಳಲ್ಲಿ ಒಂದನ್ನು ಗೆದ್ದುಕೊಟ್ರು ಬೆಂಗಳೂರಲ್ಲಿ. ನಿರಂತರವಾಗಿ ಆಂಟಿ ಕಾಂಗ್ರೆಸ್ ಮೆಂಟಾಲಿಟಿ ಇದೆ. ಆದರೆ ಕಾಂಗ್ರೆಸ್ ಸುಧಾರಣೆ ಆಗಿದ್ದು 2013ರಿಂದ. ಇವ್ರಿಗಿಂತ ಹೆಚ್ಚು ಗೌರವಾನ್ವಿತ ಸ್ಥಾನಗಳು ಪಡ್ಕೊಳ್ಳೋಕೆ ಶುರುವಾಗಿದೆ 2013 ನಂತರ. ಎಸ್. See, as I said in the start, that this is a 2C election, that's a caste and a candidate election, and BJP is banking on an M, which is Modi, and Congress is banking on 3C. that is for Bangalore and is exemption can I to the make my caste. point, sir? Can I make my point? Thank you. I was listening for 10 minutes. Thank you. And Congress is banking on a Muslim vote. In Bangalore, there is no caste. Okay. It is pure candidate which is there. So if a candidate has worked, it works. But for the BJP, the X factor is a Modi factor, which works on the first time and the second time voter in the rural, in the urban areas also. So in this urban areas, you will see, at least the data is suggesting that the first time and the second time voters in across constituencies prefer a BJP over a Congress because of Modi. That is where, and also the BJP in urban areas has more chances to increase its number, and the Congress has chance to increase its number in the rural areas. So right now you are saying that the JDS is at 3. Do not be surprised that the JDS comes down also, because in out of these 3 constituencies, one constituency it is fighting against the BJP in the urban area, that is Dasra Ali seat, and 2 constituencies it is fighting against the Congress in the rural areas. So in the totality, if you see this number for the BJP urban areas, its performance can improve, because it's not an election of removing the BJP or getting the BJP, but it is about candidate. So Malleshwaram will vote in one way, Mahalakshmi layout will vote in one way, Shivaji Nagar will vote in one way. There is nothing you, me or anybody else can do it, because that's what the voters are suggesting. So these are constancies. So out of 28 in the urban areas, 23, 24 are fixed. It's the 4 which can swing between the 2. So if the 4 swings more towards the BJP, then you will see BJP's number climbing up. If you see 4 swinging more towards the Congress, you will see Congress number climbing up. In the rural areas, out of 4, one constituency of Hoskote is seeing a fight between BJP and Congress. The other one constituency is seeing a fight between Congress and BJP, and others is seeing between Congress and JDS. So this is where in the rural areas you can see things changing. In the urban areas also you can see things changing. So Modi's roadshow, which is saying will have no impact. Another roadshow, it has an impact on the first time and the second time voters. They are aspirational. Can in they change nature. these numbers? That's what the question is. That can only depend on how voting happens in Bengaluru. If you remember that last time the average voting of Bengaluru, the voting which happened in Bengaluru city in the urban areas was much less. Even in 2013, Bengaluru rural polled 20% more than Bengaluru urban. So the catch here will be, Prashant, the catch here will be Shetty ji, that how much voting percentage happens and who constitutes that voting percentage. So say for example a constituency of Somlinga Reddy which you were mentioning about, there the criticality will be the voting percentage. That voting percentage Ramlinga Reddy. Ramlinga, which is BTM there. layout. No, I'm not talking BTM. Soumya Reddy. Soumya Reddy. So yeah. So in that constituency, the voting percentage will be very critical whether BJP can defeat or the Congress comes. So voting percentage in Bengaluru urban is extremely critical in the final number. The number which Congress could lead. So the last golden time. rule applies here. Yes. Greater the voting percentage, BJP will be a benefit. Here, yes. BJP is benefit. In urban In areas. urban. ಮುಖ್ಯ In ಚುನಾವಣಾ urban areas. Yes, urban areas. In urban areas. Urban areas. Right. Not rural. ಮುಖ್ಯ Urban. ಚುನಾವಣಾ ಆಯುಕ್ತರು ಚುನಾವಣೆ ಘೋಷಣೆ ಮಾಡುವಾಗಲೇ ಹೇಳಿದ್ರು ಅರ್ಬನ್ ಆಪಥಿ ಅನ್ನೋ ಶಬ್ದ ಬಳಸಿ. ಅರ್ಬನ್ ಆಪತಿ ದಟ್ ಈಸ್ ಇನ್ ಬ್ಯಾಂಗ್ಳೂರ್. Yes. ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ವೋಟಿಂಗ್ ಜಾಸ್ತಿ ಆಗುತ್ತೆ, ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ. No, but still, I'll tell you what principle, if you see, even in Lok Sabha, generally, Prashant, that urban areas tend to vote comparatively less in Less a than country the rural than the rural areas. We are all very opinionated, but when it comes to doing our duty, the urban areas do not perform it like the rural areas does. That is something which has to be mentioned, and it is not just related to Bengaluru. Even in Mumbai, that was the scenario which happened, if you see. So this is something which is a trend which is worrying in this country. Maybe ಅದಕ್ಕೆ ಅನೇಕ ಕಾರಣಗಳು See, urban like Hoskote, it will vote for 90%. Yes. Hoskote will 9% ಇರ್ತಾರೆ. You are adjoining to Bangalore. ಹೌದು. It is 90%. Yes. Whereas if you come to city, ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. 50%. ರೂರಲ್ ಏರಿಯಾಸ್ಗಳಲ್ಲಿ ಕಾಮ್ರೇಡ್ರಿ ಜಾಸ್ತಿ ಇರೋದ್ರಿಂದ ಪೊಲಿಟಿಕಲ್ ನಾಯಕನಿಗೆ ಮನೆ ಸಂಪರ್ಕ ಇರುತ್ತೆ. ಅರ್ಬನ್ನಲ್ಲಿ ನೀವು ಎಲ್ಲಾ ಮನೆಗಳಿಗೆ ಸಂಪರ್ಕ ಅಪರಿಚಿತರೇ. ಇರಲ್ಲ, ಎಲ್ಲರೂ ಅಪರಿಚಿತರು ಇರ್ತಾರೆ. ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಅಕ್ಕಪಕ್ಕದ ಫ್ಲಾಟ್ನವ್ರು ಒಬ್ರಿಗೊಬ್ರು ಪರಿಚಯ. ಅದು ರಾಜಕೀಯ ನಾಯಕನಂತರೂ ಪರಿಚಯನೇ ಇರಲ್ಲ, ಅದನ್ನ ಎಕ್ಸೆಸಿಬಲ್ ಇರಲ್ಲ. Correct. ಎಲ್ಲೋ ಹುಬ್ಳಿಯಿಂದನೋ ಧಾರವಾಡದಿಂದನೋ ಬಂದು ಇಲ್ಲಿ ವಾಸಿಸ್ತಾ ಇರತಕ್ಕಂಥವ್ನಿಗೆ ಮೋದಿ ಕಾರಣದಿಂದ ವೋಟ್ ಹಾಕಬೇಕು ಅಂತಕ್ಕಂಥದ್ದು ಅನ್ಸೋದು ಬೇರೆ. ಆದರೆ ಕ್ಯಾಂಡಿಡೇಟ್ನ ಪರಿಚಯ ಇರಲ್ಲ, ಆಕ್ಸೆಸಿಬಲ್ ಇರಲ್ಲ. ಮತ್ತು ಯಾಕೆ ಅರ್ಬನಪತಿ ಇರುತ್ತಂದರೆ, ನಾನು ಇತ್ತೀಚೆಗೆ ಬೆಂಗಳೂರಲ್ಲಿ ಓಡಾಡ್ತಾಗ ನನಗನ್ಸುತ್ತೆ, ಅಲ್ಲಿ ವಾಸಿಸ್ತಾ ಇರೋರ್ಗೂ ಅವರಿಗೆ ಶಾಸಕರು ಅವರ ಅವಶ್ಯಕತೆನೇ ಇರಲ್ಲ ಅನೇಕ ಕಡೆ. ದಟ್ ಮೇ ಆಲ್ಸೋ ಬಿ ದ ರೀಸನ್. ಕರೆಕ್ಟ್.
ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ತಮ್ಮ ದುಡಿಮೆ ಆಯ್ತು, ತಮ್ಮ ಜೀವನ ಆಯ್ತು ಅನ್ನಂಗೆ ಇರ್ತಾರೆ. MLA ಏನಾಗುತ್ತೆ? ಅವ್ರಿಗೆ ಶಾಸಕರ ಹತ್ರ ಹೋಗಿ ಲೈನ್ ಹಚ್ಚಿ ನಿಲ್ಲುವಂಥ ಅವಶ್ಯಕತೆ. ಈಗ ಹಳ್ಳಿಯಲ್ಲಿದ್ದವನಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮನೆಗೆ ಹೋಗದೇ ಇದ್ರೆ ನಾನು 100 ಕೆಲಸಗಳಲ್ಲಿ ಆಗಲ್ಲ. ಅಂಡ್ ದೊಡ್ಡ ಪ್ರಮಾಣದ ಖಾಸಗಿ ಕಾರ್ಪೊರೇಟ್ ವಲಯದ ಉದ್ಯೋಗಗಳು ಜಾಸ್ತಿ ಆದ್ಮೇಲೆ ಅವ್ರಿಗೆ ಗೌರ್ಮೆಂಟ್ ಡಿಪೆಂಡೆನ್ಸಿನೇ ಕಡಿಮೆ ಆಗುತ್ತೆ. ಡಿಪೆಂಡೆನ್ಸಿ ಕಡಿಮೆ ಆಯ್ತು. ಎಸ್, ಆ ಕಾರಣಕ್ಕಾಗಿ ಅದು ಕೂಡ ಒಂದು ಕಾರಣ ಇರಬಹುದು. ಸಂಖ್ಯೆಗಳನ್ನ ನೋಡ್ತಾ ಇದ್ದೀರಿ. ಬಿಜೆಪಿ 15, ಕಾಂಗ್ರೆಸ್ 14, JDS 3. ಬೆಂಗಳೂರು ನಗರ 2 ಜಿಲ್ಲೆಗಳು ಬರ್ತವೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ 1 ಅಥವಾ 2 ಸ್ಥಾನಗಳನ್ನು ಜಾಸ್ತಿ ತಗೋಬಹುದು. ಬೆಂಗಳೂರು ನಗರದಲ್ಲಿ ಬಿಜೆಪಿ 1 ಅಥವಾ 2 ಸ್ಥಾನಗಳನ್ನು ಜಾಸ್ತಿ ತಗೋಬಹುದು. ಕ್ಷೇತ್ರಗಳ ಹೆಸರುಗಳನ್ನು ಹೇಳಿದ್ರೆ ಅಲ್ಲೋಲ ಕಲ್ಲೋಲಗಳಾಗ್ತವೆ, ಬೇಡ. ಈಗ ನರೇಂದ್ರ ಮೋದಿ 1 ದಿನದ ರೋಡ್ ಶೋ, 8 ಗಂಟೆಗಳ ರೋಡ್ ಶೋ ಇಲ್ಲಿ ಪ್ಲಾನ್ ಮಾಡಿದ್ರು. 37 ಕಿಲೋಮೀಟರ್. 6ನೇ ತಾರೀಕು ಶನಿವಾರ. ಜನರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಅದನ್ನು 2 ದಿವಸಕ್ಕೆ ಸ್ಪ್ಲಿಟ್ ಮಾಡಿದ್ದಾರೆ, 6 ಮತ್ತು 7. ಅದರ ಪರಿಣಾಮ ಏನು? ಅದರ ಬಗ್ಗೆ ನಮ್ಮ 4 ಜನ ಅನ್ಶೋರ್ ಇದ್ದಾರೆ, 4 ಜನ ನಾಟ್ ವೆರಿ ಶೋರ್. ನರೇಂದ್ರ ಮೋದಿ ಅವರ ಈ ರೋಡ್ ಶೋನಿಂದ ಬೆಂಗಳೂರು ನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಆವಾಗ ಬಿಜೆಪಿಗೆ ಲಾಭ ಆಗುತ್ತೆ. ನಗರ ಪ್ರದೇಶದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಾಗಲೆಲ್ಲ ಬಿಜೆಪಿಗೆ ಲಾಭ ಆಗುತ್ತೆ. ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದ್ದಷ್ಟು ಕಾಂಗ್ರೆಸ್ಗೆ ಲಾಭ. ಈ ಸ್ಟೇಟ್ಮೆಂಟ್ಗೂ ಈಗ ಹೇಳಲಿರುವ ಮುಂದಿನ ಸ್ಟೇಟ್ಮೆಂಟ್ಗೂ ಸಂಬಂಧ ಕಲ್ಪಿಸ್ಬಿಡಿ, ದಯವಿಟ್ಟು ವೋಟ್ ಹಾಕಿ. ಅಲ್ಲಿ ಅರ್ಬನ್ ಅಪಥಿ ಅನ್ನುವ ಶಬ್ದ ಬಳಸಿದ್ರು ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣೆ ಘೋಷಣೆ ಮಾಡುವ ದಿವಸ. ಬಂದು ವೋಟ್ ಹಾಕೋದಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಲೆಸ್ ದೆನ್ 50%, ಕೆಲವೊಂದು ವಾರ್ಡ್ಗಳಲ್ಲಿ ಲೆಸ್ ದೆನ್ 50% ವೋಟ್ ಆಗಿರುವ ಉದಾಹರಣೆಗಳಿದ್ದಾವೆ. ಕೆಲವೊಂದು ಕ್ಷೇತ್ರಗಳ ಆವರೇಜ್ ವೋಟಿಂಗ್ 57%. ಅಂದರೆ ಆ ಕ್ಷೇತ್ರದ ಹೆಚ್ಚು ಕಡಿಮೆ ಅರ್ಧ ಜನ, 43% ಜನ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಭಾಗಿಯಾಗೋದಿಲ್ಲ. 5 ವರ್ಷ ಬೈತಾ ಕೊಡಬೇಡಿ. 5 ವರ್ಷ ಬೈತಾ ಕೂತ್ಕೊಳ್ಳೋದು. ಆಮೇಲೆ ಸರ್ಕಾರ ಸರಿ ಇಲ್ಲ, MLA ಸರಿ ಇಲ್ಲ, ಎಲ್ಲರೂ ಭ್ರಷ್ಟರು, ದುಡ್ಡು ತಿಂತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದು ಬೈತಾ ಕೂತ್ಕೊಳ್ಳೋದು. ಎಲೆಕ್ಷನ್ ದಿವಸ ಏನು ಮಾಡಿದ್ರಿ ಅಂದ್ರೆ ನಾವು ಬನ್ನೇರುಘಟ್ಟಕ್ಕೆ ಟ್ರಿಪ್ಪಿಗೆ ಹೋಗಿದ್ವಿ ಅನ್ನೋದು, ಇದು ಪಿಕ್ನಿಕ್ಗೆ ಹೋಗಿದ್ವಿ ಅನ್ನೋದು, ಸಿನಿಮಾ ನೋಡಕ್ಕೆ ಹೋಗಿದ್ವಿ. ನಾವು ರಾಜಕಾರಣಿಗಳನ್ನು ಬೈಯೋದನ್ನ ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ಎಂಜಾಯ್ ಮಾಡಬೇಡಿ. ಓಟ್ ಹಾಕಿ ಯಾರಿಗಾದ್ರೂ ಓಟ್ ಹಾಕಿ. ಆಮೇಲೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿಜೆಪಿ ಪ್ರಾರಬ್ಧ ಎಂತಂದ್ರೆ ಪ್ರತಿ ಸಾರಿನೂ ಮಹಾನಗರ ಪಾಲಿಕೆ ಚುನಾವಣೆ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿನೇ ಆಗಿರುತ್ತೆ. ಬಟ್ ಅಲ್ಲೇನಾಗುತ್ತೆ, 14-15 ಸೀಟ್ ಪಡ್ಕೊಂಡ್ರು JDS ಬಂದ್ಬಿಟ್ಟು ಸ್ಥಾಯಿ ಸಮಿತಿಗಳು ಚೇರ್ಮನ್, ಡೆಪ್ಟಿ ಮೇಯರ್ ಎಲ್ಲ ತಾವು ಇಟ್ಕೊಂಡ್ಬಿಡ್ತಾರೆ. ಇದು ಭಾಳ ವಿಚಿತ್ರವಾದ ಬೆಂಗಳೂರು ರಾಜಕಾರಣ ಇದು. ಪ್ರತಿ ಸಾರಿ ಲಾರ್ಜೆಸ್ಟ್ ಪಾರ್ಟಿ ಆದರೆ ಕ್ಲಿಯರ್ ಮೆಜಾರಿಟಿ ಬರಲ್ಲ ಬಿಜೆಪಿಗೆ. ರಾಜ್ಯ ಮಟ್ಟದಲ್ಲಿ ಏನಾಗ್ತಾ ಬಂದಿದೆಯೋ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅದೇ ಆಗ್ತಾ ಬಂದಿದೆ. ಪ್ರತಿ ಸಾರಿ ಬಿಜೆಪಿಗೆ 99 ಸೀಟು, 101 ಸೀಟ್ ಬಂದ್ಬಿಟ್ಟಿರುತ್ತೆ, ಕ್ಲಿಯರ್ ಮೆಜಾರಿಟಿ ಇರಲ್ಲ. ಮತ್ತು ಕಾಯ್ತಿರ್ತಾರೆ ಕಿಂಗ್ ಮೇಕರ್ಸ್. 14-15 ಜನರನ್ನ ಗೆಲ್ಲಿಸ್ಕೊಂಡ್ಬಂದ್ಬಿಟ್ಟು ಅವ್ರು ಡೆಪ್ಟಿ ಮೇಯರು 6 ಸ್ಥಾಯಿ ಸಮಿತಿ ಅಧ್ಯಕ್ಷತೆ ಹೊಡ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಏನ್ ಗೊತ್ತಾ, ಎಲೆಕ್ಷನ್ MPs, MLAs ಇವರೆಲ್ಲ ಬರ್ತಾರೆ. ಆಗ ಹೆಚ್ಚಿನ MLCಗಳೆಲ್ಲ ಉಂಟಲ್ಲ ಹೆಡ್ ಕ್ವಾರ್ಟರ್ಸ್ ಅಡ್ರೆಸ್ ಬೆಂಗಳೂರಲ್ಲಿ. ಪರ್ಟಿಕ್ಯುಲರ್ ಇಟ್ ಇಸ್ ಅಡ್ವಾಂಟೇಜ್ ಅವ್ರಿಗೆ ಹೆಚ್ಚಿನ ಹೆಡ್ ಕ್ವಾರ್ಟರ್ಸ್ ಅಡ್ರೆಸ್ ಇಲ್ಲಿ ಕೊಟ್ಬಿಡ್ತಾರೆ. ಸೊ ಅವ್ರು ಇಲ್ಲಿ ವೋಟರ್ ಆಗ್ತಾರೆ. ಲಾಸ್ಟ್ ಟೈಮ್ ಬಿಜೆಪಿ ಎಷ್ಟೋ ಸೀಟ್ ಜಾಸ್ತಿ ಇತ್ತು ಕಾಂಗ್ರೆಸ್ಗಿಂತ. ಬಟ್ ಅಲ್ಟಿಮೇಟ್ಲಿ JDS ಅಂಡ್ ಬಿಜೆಪಿ ಫಾರ್ಮ್ ದಿ ಇದು ಕಾರ್ಪೊರೇಷನ್, ದೇ ಒನ್ ದಿ ಕಾರ್ಪೊರೇಷನ್ ಟೋಟಲ್ ಇದೆ ಸೀಟ್ಸ್, ದೇ ಬಿಕಮ್ ದಿ ಮೇಯರ್. ಅದು ಪ್ರತಿ ಸಲ ನಡೀತಾ ಇರೋದು. ನಾವು ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಿದ್ವಲ್ಲ, ಆಂಟಿ ಇನ್ಕಂಬನ್ಸಿ ಜಾಸ್ತಿ ಇದ್ದಾಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಕರೆಕ್ಟ್, ಸಾಮಾನ್ಯ. ಕರೆಕ್ಟ್. ಸರ್ಕಾರವನ್ನು ಕಿತ್ತೆಸಿಬೇಕು ಅನ್ನುವ ಆಕ್ರೋಶ ಇದ್ದಾಗ ಜಾಸ್ತಿ ಜನ ಮತಗಟ್ಟೆ ಬರ್ತಾರೆ. इसमें also there is a catch. Sometimes what happens is that a state has a very towering personality. So in that scenario, a lot of voters come out to vote that personality in. So it is not always that a higher voting percentage refers an anti-incumbency. So, but if you look at states, particularly where they have strong, where say Uttar Pradesh or other places where the chief ministerial candidates were completely declared, celebrity at that chief places, minister. yes, And at who that comes places, the voters come to vote in the guy. Who comes out is also important. ಅಂತ ಒಂದು ಯಾರು ಹೊರಗಡೆ ಬಂದು ಓಟ್ ಹಾಕ್ತಾರೆ, ಓಟ್ ಶೇರ್ ಜಾಸ್ತಿ ಯಾರಿಂದ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾರ ಕಡೆ ಹೋಗೋರು ಜಾಸ್ತಿ ವೋಟ್ ಮಾಡುವುದು, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೆದರ್ ಬಿಜೆಪಿ ವೋಟರ್ಸ್ ಆರ್ ವೋಟಿಂಗ್ ಮೋರ್, ಕಾಂಗ್ರೆಸ್ ವೋಟರ್ಸ್ ಆರ್ ವೋಟಿಂಗ್. ಅಂತ ಒಂದು ಚಾರಿತ್ರಿಕ ಚುನಾವಣೆಯಲ್ಲಿ ಅಂತ ಒಂದು ಚಾರಿತ್ರಿಕ ಚುನಾವಣೆ ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿದ್ದೆ 1977 ಲೋಕಸಭಾ ಚುನಾವಣೆ, ತುರ್ತು ಪರಿಸ್ಥಿತಿ ವಿರುದ್ಧ ಚುನಾವಣೆ. ಬೆಂಗಳೂರು ಮೊಟ್ಟ ಮೊದಲ ಬಾರಿಗೆ 60%ಗಿಂತ ಹೆಚ್ಚು ವೋಟ್ ಆಯ್ತು. ಜನ ಎಲ್ಲ ಒಂಥರ ರೊಚ್ಚಿಗೆದ್ಬಿಟ್ಟು ಹೊರಗೆ ಬಂದು ವೋಟ್ ಮಾಡಿದ್ರು.
ಪ್ರಾಕ್ಸಿ ವೋಟಿಂಗ್ ಕೂಡ ಇಷ್ಟೊಂದು ಹೌದು. ನಿರ್ಬಂಧಗಳು ಇರ್ತಾ ಇಲ್ಲ. But another catch. ಹಾಸ್ಟೆಲ್ ಇದ್ದವರೆಲ್ಲ 2-3 ಕಡೆ vote ಮತ್ತೊಂದು ಮಾಡ್ಬೋದು. ಗೊತ್ತಾ, ಈಗ I'll give you another catch. most of the northern Indians, to migratory people, they will not show much interest in this Karnataka state. That is one of the reason why the percentage of vote is less in Bangalore. Most of the ಈಗ UP ಬಿಹಾರಿಂದ ಬರ್ತಾರೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಅವರೆಲ್ಲ ಅಲ್ಲ, ಅವ್ರಿಗೆಲ್ಲ No, but voter ID they- ಇರೋದು. no, I think their categorization. No, ಬೇಕಾದವರು ಬಿಹಾರಿ categorization. election No, categorization in ಆಗಲ್ಲ. this is a very big generalization. You can't make. It is about ultimately voting percentage decided by the voters who are present there. So somebody Well, who has they're the not voting showing there. it, correct. No, number two. Another point is that in constituencies which the demography is say 30% is Muslim population, minority population, those constituencies see higher voting because of polarization and counter polarization. Yes, So yes. many nuances are there in this. Is what I can say. ಸೊ ನಿಮ್ಮ ಅಬ್ಸರ್ವೇಷನ್, ಪ್ರದೀಪ್ ಭಂಡಾರಿ ಅವರ ಅಬ್ಸರ್ವೇಷನ್ನು, ಎಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇರುವ ವಿಧಾನಸಭಾ ಕ್ಷೇತ್ರಗಳಿರ್ತಾವಲ್ಲ ಅಲ್ಲಿ ಮತದಾನ ಜಾಸ್ತಿ ಆಗುತ್ತೆ ಅಂತ. ಮೈನಾರಿಟಿ ವೇರ್ ಮೈನಾರಿಟಿ ವೋಟ್ಸ್ ಆರ್ ಮೋರ್. ಅವ್ರು Yes, ಅಗ್ರೆಸಿವ್ that ಆಗಿ, means- ಅಲ್ಪಸಂಖ್ಯಾತರು ಅಗ್ರೆಸಿವ್ ಆಗಿ ವೋಟ್ ಮಾಡ್ತಾರೆ, ಬಹುಸಂಖ್ಯಾತರು ಅಷ್ಟಾಗಿ ವೋಟ್ ಹಾಕೋದಿಲ್ಲ. Yes. So if their voting percentage is higher in such constituencies, which means the majority has also come out to vote significantly, not just the minority. That's where in a lot of places you see that even though the demography is 30%, it ends up that the majority decides who wins the election, not the minority. So earlier in election it used to be that consolidate the minority and divide the majority. Now that is not the scenario any longer in electoral dynamics. Which is ಓಕೆ, ಮುಂಚೆ 30% ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಅಲ್ಪಸಂಖ್ಯಾತರಿದ್ದಾಗ, ಅಲ್ಪಸಂಖ್ಯಾತರು ಅಂದ್ರೆ ಬೇಸಿಕಲಿ ಮುಸ್ಲಿಮ್ಸ್ ಅಂತ ಅವರು ರೆಫರ್ ಮಾಡ್ತಾ ಇರೋದು. Yeah. ಅಲ್ಪಸಂಖ್ಯಾತರಿದ್ದಂತಹ ಸಂದರ್ಭದಲ್ಲಿ 30% ಜನ ಒಂದು ಕಡೆ ವೋಟ್ ಹಾಕ್ತಾರೆ, ಇನ್ನು 70% ಜನರ ವೋಟ್ಗಳು ಒಡೆದು ಹೋಗ್ತವೆ ಅನ್ನೋ ಸಿಚುವೇಶನ್ ಇತ್ತು. ಇತ್ತೀಚೆಗೆ ವಾತಾವರಣ ಬದಲಾಗಿದೆ. 70% ಜನ ಏನು ಬಹುಸಂಖ್ಯಾತರು ಇರ್ತಾರಲ್ಲ ಅವರೇ ಡಿಸೈಡ್ ಮಾಡ್ತಾರೆ, ಅಲ್ಪಸಂಖ್ಯಾತರು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಉಳಿತಾ ಇಲ್ಲ. That is the reason for emergence of BJP in India. ಎಸ್, ಎಕ್ಸಾಕ್ಟ್ಲಿ. ಅಜಿತ್, 1983ರಿಂದ 2023ವರೆಗೂ ಶ್ರೀನಿವಾಸಪುರ ಕ್ಷೇತ್ರದ ಅವರೇ ಇಬ್ರು ಪ್ರತಿಸ್ಪರ್ಧಿಗಳು, ರಮೇಶ್ ಕುಮಾರ್, ಒಂದ್ಸಲ ಅವರು, ಒಂದ್ಸಲ ಇವರು. ಯಾವತ್ತು 85%ಗಿಂತ ಕಡಿಮೆ ಮತದಾನ ಆಗಿಲ್ಲ. ಒನ್ ಆಫ್ ದಿ ಹೈಯೆಸ್ಟ್ ಪೋಲಿಂಗ್ ವಿಲ್ ಬಿ ಇನ್ ಶ್ರೀನಿವಾಸಪುರ ಕಾನ್ಸ್ಟಿಟ್ಯೂನ್ಸಿ. ಒಂದೆರಡು ಹೆಣನೂ ಬೀಳುತ್ತೆ, ಒಂದು 4 ಕ್ಲಾಶಸ್ ಆಗುತ್ತೆ ಪ್ರತಿ ಸಾರಿ ಶ್ರೀನಿವಾಸಪುರ. ಅವರೇ ಅಭ್ಯರ್ಥಿಗಳು. 40 ವರ್ಷ ಬದಲಾವಣೆ ಆಗೇ ಇಲ್ಲ ಪ್ರತಿಸ್ಪರ್ಧಿಗಳು. ಎಸ್. ಕಿತ್ತೂರು ಕರ್ನಾಟಕದ ಸಂಖ್ಯೆಗಳನ್ನು ತೋರಿಸುವ ಸಮಯ. 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ಹಾವೇರಿ, ಬಾಗಲಕೋಟೆ. 50 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಕಿತ್ತೂರು ಕರ್ನಾಟಕದ ಜನರ ನಾಡಿ ಮಿಡಿತ ಏನಿದೆ? ಬ್ರೇಕ್ ಆದಮೇಲೆ ಆ ಸಂಖ್ಯೆಗಳನ್ನು ತೋರಿಸ್ತೀವಿ. ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಜನ್ ಕಿ ಬಾತ್ ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆ. ನಮ್ಮ ಸಮೀಕ್ಷೆಗಾಗಿ ಕರ್ನಾಟಕ ಒಂದೇ ಅಲ್ಲ, ದೆಹಲಿ ಕೂಡ ಕಾಯ್ತಿರುತ್ತೆ. ಈ ಹಿಂದಿನ ಸಮೀಕ್ಷೆಗಳ ಅಕ್ಯುರಸಿ 2008, 2013 ಮತ್ತು 2018 ಸ್ಪಾಟ್ ಆನ್ ಅನ್ನುವ ರೀತಿಯಲ್ಲಿ ನಮ್ಮ ಸಮೀಕ್ಷೆಯ ಸಂಖ್ಯೆಗಳಿದ್ದವು ಅನ್ನುವ ಕಾರಣಕ್ಕೆ ಎಲ್ಲ ಕಡೆನೂ ಕುತೂಹಲ ಇರುತ್ತೆ. ಈ ಸಲದ ಸಮೀಕ್ಷೆ ಏನು? ವಲಯವಾರು ಕೊಡ್ತಾ ಇದ್ದೀವಿ. ಈಗ ಕಿತ್ತೂರು ಕರ್ನಾಟಕದ ಸಂಖ್ಯೆಗಳನ್ನು ಕೊಡುವ ಸಮಯ. ಕಿತ್ತೂರು ಕರ್ನಾಟಕದ ನಾಡಿ ಮಿಡಿತ ಏನು ಹೇಳ್ತಾ ಇದೆ? 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ಹಾವೇರಿ, ಬಾಗಲಕೋಟೆ. 6 ಜಿಲ್ಲೆಗಳ 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಸಲ ಬಿಜೆಪಿಯ ಪರ್ಫಾರ್ಮೆನ್ಸ್ ಇಲ್ಲಿ ಚೆನ್ನಾಗಿತ್ತು. ಈ ಸಲ ಅದು ರಿಪೀಟ್ ಆಗತ್ತಾ? ಬಂಡಾಯದ ಬೆಂಕಿಯನ್ನು ಅನುಭವಿಸ್ತಾ ಇದೆ ಇಲ್ಲಿ ಬಿಜೆಪಿ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಹೋಗಿರುವುದರ ಪರಿಣಾಮ ಏನಾಗುತ್ತೆ? ಲಿಂಗಾಯತ ಮತ ಬ್ಯಾಂಕ್ನ ಭದ್ರಕೋಟೆ. ಡಿ ಕೆ ಶಿವಕುಮಾರ್ ಹೇಳಿದ್ರು ಡ್ಯಾಮ್ ಒಡೆದಿದೆ ಅಂತ. ನಮ್ಮ ಸಮೀಕ್ಷೆಯಲ್ಲಿ ಡ್ಯಾಮ್ ಒಡೆದಿದೆ ಅನ್ನಿಸ್ತಿದೆಯಾ, ಗಟ್ಟಿಯಾಗಿದೆ ಅನ್ನಿಸ್ತಿದೆಯಾ? ಲಿಂಗಾಯತ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುವ ಇನ್ನೊಂದು ವಲಯ ಮಧ್ಯ ಕರ್ನಾಟಕ ಬಿಜೆಪಿಗೆ ಲಾಸ್ ಆಗ್ತಾ ಇದೆ.
ಇಲ್ಲಿ ಹೆಂಗಿದೆ ಬಿಜೆಪಿಯ ಪರಿಸ್ಥಿತಿ? ಘಟಾನುಘಟಿಗಳ ರಣಕಣ ಕಿತ್ತೂರು ಕರ್ನಾಟಕ. ಪ್ರಶಾಂತ್, ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ? ಅಜಿತ್ ನೋಡಿ, ಕಳೆದ ಬಾರಿ ಮುಂಬೈ ಕರ್ನಾಟಕದಲ್ಲಿ 30 ಸೀಟ್ಗಳನ್ನು ಬಿ ಜೆ ಪಿ ಗೆದ್ಕೊಂಡಿತ್ತು. ನಂತರ 4 ಬಂದರು. ಬಿ ಸಿ ಪಾಟೀಲ್ರು, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ 34 ಆಗಿತ್ತು. ಆ ಕಳೆದ ಕಂಟೆಸ್ಟ್ನಲ್ಲಿ ಅಥಣಿ, ಯನ್ಕನ್ಮರಡಿ, ರಾಮದುರ್ಗ, ಬಾದಾಮಿ, ಗದಗ್, ಕುಂದಗೋಳ ಮತ್ತು ಹಿರೇಕೆರೂರು 7 ಕ್ಷೇತ್ರಗಳಲ್ಲಿ 2,500 ಮತಗಳ ಅಂತರದಿಂದ ಫಲಿತಾಂಶ ಬಂದಿತ್ತು. ಕಳೆದ ಬಾರಿ 30ರಲ್ಲಿ 18 ಕ್ಷೇತ್ರಗಳನ್ನು ಕಾಂಗ್ರೆಸ್ 1ರಿಂದ 3,000 ಮತಗಳ ಅಂತರದಲ್ಲಿ ಗೆದ್ದುಕೊಂಡಿತ್ತು. ಯೂಶುವಲಿ ಮುಂಬೈ ಕರ್ನಾಟಕದ ಕಿತ್ತೂರು ಕರ್ನಾಟಕ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂಡ್ ಎಚ್ ಕೆ ಪಾಟೀಲ್. ಎಚ್ ಕೆ ಪಾಟೀಲ್ ಕೂಡ. ಯೂಶುವಲಿ ಮುಂಬೈ ಕರ್ನಾಟಕದಲ್ಲಿ ನಾವು ನೋಡ್ತೀವಿ, ಅತಿ ಹೆಚ್ಚು MLAಗಳು ಬೆಂಗಳೂರು ಥರ ರಿಪೀಟ್ ಆಗಲ್ಲ, ಬದಲಾಗ್ತಾರೆ. MLAಗಳು ರಿಪೀಟ್ ಆಗಲ್ಲ. ಆರೋಗ್ಯಕರ ಪ್ರಜಾಪ್ರಭುತ್ವ ಕೂಡ ಹೌದು. ಮುಂಬೈ ಕರ್ನಾಟಕದಲ್ಲಿ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಪ್ರತಿ ಚುನಾವಣೆಯಲ್ಲಿ ವರ್ಕ್ ಮಾಡುತ್ತೆ. 2004 ಮತ್ತು 8ರಲ್ಲಿ ಬಿಟ್ಟರೆ, 4ರಲ್ಲಿ ಆರಿಸ್ ಬಂದವರು ಬಹುತೇಕ 8ರಲ್ಲೂ ಬಂದರು, ಯಾಕಂದರೆ ಯಡಿಯೂರಪ್ಪನವ್ರ ಗಾಳಿ ಇತ್ತು. ಆವಾಗ ಬಿಟ್ಟರೆ 13ರಲ್ಲಿ ಸೋತರು ಮತ್ತು 18ರಲ್ಲಿ ಗೆದ್ದರು. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ವೇಳೆ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಇದೆ ಅನ್ನೋದಾದರೆ ಇಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳು? ಬಿ ಜೆ ಪಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ವಾಸ್ 37 ಇನ್ 2008. 13ರಲ್ಲಿ KJP ಫ್ಯಾಕ್ಟರ್ ಅತಿ ಹೆಚ್ಚು ಬಿ ಜೆ ಪಿಗೆ ತಾಗಿದ್ದು ಮುಂಬೈ ಕರ್ನಾಟಕದಲ್ಲಿ. ಜಗದೀಶ್ ಶೆಟ್ಟರ್ ಅಲ್ಲಿನವರೇ ಮುಖ್ಯಮಂತ್ರಿ ಆಗಿದ್ದರು, ಆದರೆ ಮುಂಬೈ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಹೋಗಿದ್ದಾರೆ. ಶೆಟ್ಟರ್ ಫ್ಯಾಕ್ಟರ್ ಧಾರವಾಡ ಜಿಲ್ಲೆಗೆ ಸೀಮಿತವಾಗಿ, ನನಗೀಗ ಹುಬ್ಳಿ ಸೆಂಟ್ರಲ್ನಲ್ಲಿ ಅದು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಬಿ ಜೆ ಪಿಯ ಫೋಕಸ್ ಹುಬ್ಳಿ ಸೆಂಟ್ರಲ್ ಜಾಸ್ತಿ ಆಗಿದೆ, ಧಾರವಾಡ ಜಿಲ್ಲೆಯ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಕಡಿಮೆ ಮಾಡ್ತಿದ್ದಾರೆ. ನಾನು ಜಾತಿ ಫ್ಯಾಕ್ಟರಿಂದ ಹೇಳ್ತಾ ಇಲ್ಲ, ಗೊತ್ತಾಯ್ತು. ಕಾನ್ಸಂಟ್ರೇಷನ್ ಫ್ಯಾಕ್ಟರಿಂದ ಹೇಳ್ತಾ ಇದ್ದೀನಿ. ಲಕ್ಷ್ಮಣ್ ಸವದಿ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ಸಬ್ಕಾಸ್ಟ್ ವೋಟಿಂಗ್ ಹೇಗೆ, ಈಗ ನೋಡಿ ಅನೇಕರು ಕೇಳ್ತಾರೆ ಹೇಗೆ ಸಬ್ಕಾಸ್ಟ್ ವೋಟಿಂಗ್ ಆಗುತ್ತೆ. ಸಬ್ಕಾಸ್ಟ್ ವೋಟಿಂಗ್ ಯಾವಾಗಲೂ ಕೂಡ ಲಿಂಗಾಯತದ್ದು 2 ಲಿಂಗಾಯತ ಅಭ್ಯರ್ಥಿಗಳಿದ್ದಾಗ ಸಬ್ಕಾಸ್ಟ್ ಆಗುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಜಮಖಂಡಿ, ನ್ಯಾಮಗೌಡರು ಇದ್ದಾರೆ, ಗಾಣಿಗ ಸಮುದಾಯದವರು. ಎದುರುಗಡೆ ಜಂಗಮ ಸಮುದಾಯದ ನನ್ನ ಸಮುದಾಯ, ನೀವು ಬೈತೀರಿ ಆದರೂ ಹೇಳ್ತೀರಿ, ಯಾಕಂದರೆ ಚುನಾವಣೆಗಳು ನಡೀತವೆ ಅನಿವಾರ್ಯ. ಎಸ್, ಹೇಳಿ. ಈಗ 2 ಅಭ್ಯರ್ಥಿಗಳಿದ್ದಾಗ ಸಬ್ಕಾಸ್ಟ್ ನಡೆಯುತ್ತೆ. ಯಡಿಯೂರಪ್ಪನವರು ಇದ್ದಾಗ ಬಿ ಜೆ ಪಿಗೆ ಆ 2 ಲಿಂಗಾಯತ ಅಭ್ಯರ್ಥಿಗಳಿದ್ದಾಗ ಫಾಯ್ದಾ ಏನಾಗ್ತಾ ಇತ್ತು? ಅತಿ ಹೆಚ್ಚು ಲಿಂಗಾಯತರ ಕಾನ್ಸಂಟ್ರೇಷನ್ ಬಿ ಜೆ ಪಿ ಕಡೆ ಬರ್ತಾ ಇತ್ತು. ಕಾಂಗ್ರೆಸ್ನ ಲಿಂಗಾಯತ ಅಭ್ಯರ್ಥಿ ಇದ್ದರೂ ಕೂಡ ತನ್ನ ಕೆಪಾಸಿಟಿಯಲ್ಲಿ ಒಂದು 25-30% ಮತಗಳಿಗೆ, ಹೆಂಗೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನಾಯಕತ್ವ 25-30% ಒಕ್ಕಲಿಗರ ಮತಗಳನ್ನು ಪಡಿಬೋದು. 70% ಡಿ ಕೆ ಶಿವಕುಮಾರ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಅಹಿಂದ ಫ್ಯಾಕ್ಟರ್ ಓನ್ಲಿ. ಹಾಗೆ ಕಾಂಗ್ರೆಸ್ ಕೂಡ ಲಿಂಗಾಯತರ ಒಂದು 25-30% ಮತಗಳನ್ನು ಪಡಿತಾ ಇತ್ತು. ಈ ಬಾರಿ ಯಡಿಯೂರಪ್ಪನವರ ಫ್ಯಾಕ್ಟರ್ ಇಲ್ಲದೆ ಇರೋದ್ರಿಂದ 2 ಅಭ್ಯರ್ಥಿಗಳು ಲಿಂಗಾಯತರಿರುವಲ್ಲಿ ಏನಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ಕಾಂಗ್ರೆಸ್ಸಿನ ನಾನ್ ಲಿಂಗಾಯತ ಅಭ್ಯರ್ಥಿ ಇದ್ದಲ್ಲಿ ಲಿಂಗಾಯತ ಮತಗಳು ಶಿಫ್ಟ್ ಆಗ್ತವೆ ಅಂತ ಅನ್ಸಲ್ಲ. 2ನೇ ಇನ್ನೊಂದು ಫ್ಯಾಕ್ಟರ್ ಇದೆ. ಒಂದೇ ಕ್ಷೇತ್ರದಲ್ಲಿ 2 ಪಕ್ಷದಿಂದ ಲಿಂಗಾಯತರ ಇದ್ದಲ್ಲಿ ಏನಾಗುತ್ತೆ? ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರಭಾವ ಬಿಜೆಪಿಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ. ಬೆಳಗಾವಿ ಜಿಲ್ಲೆ 18ರಲ್ಲಿ 13 ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಕಳೆದ ಬಾರಿ. ಈ ಬಾರಿ ರಮೇಶ್ ಜಾರಕಿಹೊಳಿ ಕೈಯಲ್ಲಿ ಬಿ ಜೆ ಪಿ ಹೋಗಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಕಾಗವಾಡದಲ್ಲಿ ಏನಾಗುತ್ತೆ? ಕಾಗವಾಡದ ಈಗ ನೋಡಿ, ಅದು ಎಂದೂ ಆಗಿಲ್ಲ. ಈ ಬಾರಿ ಮೊದಲ ಬಾರಿ ಏನಾಗ್ತಾ ಇದೆ, ಕಾಗವಾಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮರಾಠ ಸಮುದಾಯಕ್ಕೆ ಸೇರಿದವರು, ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ರಾಮದುರ್ಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಿ ಜೆ ಪಿ ಅಭ್ಯರ್ಥಿ ಕುರುಬ ಸಮುದಾಯಕ್ಕೆ ಸೇರಿದವರು. ಬೆಳಗಾವಿ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಿಜೆಪಿ ಅಭ್ಯರ್ಥಿ ಮರಾಠ. ದಿಸ್ ಇಸ್ ಹ್ಯಾಪ್ನಿಂಗ್ ಫಸ್ಟ್ ಟೈಮ್. ಸೊ ಇದರ ಇಫೆಕ್ಟ್ ಆ ಕ್ಷೇತ್ರದಲ್ಲಿ ಏನಾಗುತ್ತೆ? ಲಿಂಗಾಯತರು ಬಿಜೆಪಿ ಮೇಲಿನ ಪ್ರೀತಿಯ ಕಾರಣದಿಂದ ಬಿಜೆಪಿಗೆ ಓಟ್ ಹಾಕ್ತಾರಾ, ಅಥವಾ ಜಾತಿಯ ಕಾರಣದಿಂದ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತು ನನಗನ್ಸುತ್ತೆ, ಒಂದು ವೇಳೆ ಆಂಟಿ ಇನ್ಕಂಬನ್ಸಿ ಬಡಿದ್ರೆ ಬಿ ಜೆ ಪಿ ತುಂಬ ದೊಡ್ಡ ಲಾಸ್ ಆಗುತ್ತೆ ಅಂತ ಅನ್ಸಲ್ಲ. ನೋಡೋಣ ನಂಬರ್ಸ್ ಏನು ಹೇಳುತ್ತೆ. ನಂಬರ್ಸೇ. ಆದರೆ ಆಂಟಿ ಇನ್ಕಂಬನ್ಸಿ
ಪ್ಯಾಪಬಲ್ ಆಗಿರ್ತಕ್ಕಂಥ ರೀಜನ್ ಇದು. ಜಾತಿಯ ಕಾರಣದಿಂದ ಬಿಜೆಪಿ ಇದನ್ನು ಹಿಡಿದಿಟ್ಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಲಾಭ ತರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಕಿತ್ತೂರು ಕರ್ನಾಟಕದ ಸಂಖ್ಯೆಗಳನ್ನು ನಿಮ್ಮೆದುರಿಗೆ ಇಡುವ ಸಮಯ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು, 6 ಜಿಲ್ಲೆಗಳ 50 ವಿಧಾನಸಭಾ ಕ್ಷೇತ್ರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆ. ಇದು ನಮಗೋಸ್ಕರ ಜನ್ ಕಿ ಬಾತ್ ಸಂಸ್ಥೆ ಮಾಡಿಕೊಟ್ಟಿರುವಂತಹ ಸಮೀಕ್ಷೆ. ಈ ಸಮೀಕ್ಷೆ ಏನು ಹೇಳ್ತಾ ಇದೆ? ಇವತ್ತಿನ ಈ ಮಹಾ ಸಮೀಕ್ಷೆಯ 5ನೇ ವಲಯವನ್ನಾಗಿ ಕಿತ್ತೂರು ಕರ್ನಾಟಕದ ಸಂಖ್ಯೆಗಳ ನಿಮ್ಮೆದುರಿಗೆ ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1. ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1. ಇತರೆ ಇಲ್ಲ. ಬಿಜೆಪಿ 31, ಕಾಂಗ್ರೆಸ್ 18, ಜೆಡಿಎಸ್ 1, ಇತರೆ ಇಲ್ಲ. ಕಿತ್ತೂರು ಕರ್ನಾಟಕದ ಸಂಖ್ಯೆಗಳ ನಿಮ್ಮೆದುರಿಗೆ. ಲೆಟ್ ಅಸ್ ಕಂಪೇರ್ ದಿಸ್ with the previous election results and our previous survey. 20 ದಿನಗಳ ಹಿಂದಿನ ನಮ್ಮ ಸರ್ವೆ ಮತ್ತು ಹಳೆಯ ರಿಸಲ್ಟ್ ನೊಂದಿನ ಹೋಲಿಕೆ. 2018ರಲ್ಲಿ ಬಿಜೆಪಿ 30 ಗೆದ್ದಿತ್ತು. ಬಿಜೆಪಿ ಹಾಲಿ ಸಂಖ್ಯೆ 34. 4 ಜನ ಬಿಜೆಪಿಗೆ ಬಂದಿದ್ದಾರೆ. ಏಪ್ರಿಲ್ 14ರ ಸಮೀಕ್ಷೆ ಕೂಡ 31 ಅಂತ ಹೇಳ್ತಾ ಇತ್ತು. ಇವತ್ತಿನ ಸಮೀಕ್ಷೆ ಕೂಡ 31 ಅಂತ ಹೇಳ್ತಾ ಇದೆ. ಬಿಜೆಪಿಯ ಸಂಖ್ಯೆಗಳು ಸ್ಟಾಗ್ನೆಂಟ್ ಆಗಿದೆ. 31. 2018ರ ರಿಸಲ್ಟಿಗೆ ಕಂಪೇರ್ ಮಾಡಿದ್ರೆ 1 ಹೆಚ್ಚುವರಿ ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿಯ ಹಾಲಿ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ 3 ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ 17. 2018ರ ರಿಸಲ್ಟ್ ಬಂದಾಗ 20 ದಿನದ ಹಿಂದಿನ ಸಮೀಕ್ಷೆಯಲ್ಲಿ 19 ಸ್ಥಾನಗಳನ್ನು ತೋರಿಸಲಾಗ್ತಾ ಇತ್ತು ಕಾಂಗ್ರೆಸ್ಸಿಗೆ. ಈಗ 18. 2018ರಲ್ಲಿ ಜೆಡಿಎಸ್ 2 ಸ್ಥಾನಗಳನ್ನು ಗೆದ್ದಿತ್ತು. 1 ಗೆಲ್ಲದಿಲ್ಲ ಈ ಸಲ ಅಂತ 20 ದಿನದ ಹಿಂದಿನ ಸಮೀಕ್ಷೆ ಹೇಳ್ತಾ ಇತ್ತು. ಇವತ್ತು ಹೇಳ್ತಾ ಇದ್ದೀವಿ 1 ಸ್ಥಾನದಲ್ಲಿ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಕಾಣಿಸ್ತಾ ಇದೆ. ಕಿತ್ತೂರು ಕರ್ನಾಟಕದ 50 ಕ್ಷೇತ್ರಗಳಿಂದ 1 ಕ್ಷೇತ್ರ ಉಳ್ಕೊಂಡಿದೆ, ಕರಾವಳಿ. ಕರಾವಳಿಯನ್ನು ಹೇಳಿದ ನಂತರ ಒಟ್ಟಾರೆ ಕರ್ನಾಟಕದ ನಮ್ಮ ಸಮೀಕ್ಷೆಯ ಸಂಖ್ಯೆಗಳನ್ನು ಹೇಳ್ತೀವಿ. ಸರ್, ಬಿಜೆಪಿ ತುಂಬ ಏನು ಲಾಸ್ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಲಾಸ್ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ಫಸ್ಟ್ ಒಂದು ಇಂಪ್ರೆಷನ್ ಇತ್ತು, ಜಗದೀಶ್ ಶೆಟ್ಟರ್ ಮತ್ತು ಸಹೋದರಿ ಅವರು ಹೋದ್ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗ್ಬಂದು. ಬಟ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ. ಬಟ್ ಕುತೂಹಲ ಕೇಳಿಸಿದ ಕರ್ನಾಟಕದಲ್ಲಿ ಯಾವುದಾದ್ರೂ 2 ಕ್ಷೇತ್ರ ತುಂಬ ಕುತೂಹಲ ಕ್ಷೇತ್ರ ಇದ್ದರೆ ಅದು 2. ಒಂದು ಜಗದೀಶ್ ಶೆಟ್ಟರ್ ಕ್ಷೇತ್ರ, ಸಹೋದರಿ. ಹಾಂ, ಅದೇ ಯಾಕೆಂದರೆ ಅವ್ರು ಆ ಪಾರ್ಟಿಗೆ ಹೋಗಿದ್ದು ವೆದರ್ ದೇ ವಿಲ್ ರಿಟೈನ್ ದಿ ಸೀಟ್ ಇನ್ ಡಿಫೆಂಡ್ ಅದರ್ ಪಾರ್ಟೀಸ್ ಲೈಕ್ ದಿ ಕಾಂಗ್ರೆಸ್ MLAs ಇನ್ ಬೆಂಗಳೂರು ಸಿಟಿಯಲ್ಲಿ. ಯಾರು ಡಿಫೆಕ್ಟ್ ಮಾಡಿ ಎಲ್ಲ ರಿಟೈನ್ ಆದರು ಅವರು, ಅದೆಲ್ಲ. ಬಟ್ ಅಲ್ಲಿ ಇವರು ಟಾಪ್ ಮೋಸ್ಟ್ ಲೀಡರ್, ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಒಬ್ಬರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು. ಇವರು ತನ್ನ ಸ್ವಂತ ಸೀಟನ್ನು ತಗೊಳ್ತಾರೆ ಅಂತ ಕ್ಯೂರಿಯಾಸಿಟಿಯಲ್ಲಿ. ಮತ್ತು ಸೀಟಲ್ಲಿ ನೀವು ಹೇಳಿದಕ್ಕೆ ಎಕ್ಸಾಕ್ಟ್ಲಿ ಐ ಡೂ ಅಗ್ರಿ ವಿತ್ ದಿಸ್ ಫಿಗರ್ ಆ್ಯಕ್ಚುಲಿ ಆಲ್ಮೋಸ್ಟು. ಬಟ್ ಇಂಪ್ಯಾಕ್ಟು ಆಗ್ತಾ ಇಲ್ವಾ? ನಾವು ಮಧ್ಯ ಕರ್ನಾಟಕದಲ್ಲಿ ಶೆಟ್ಟರ್ ಮತ್ತು ಸಹೋದರಿ ಇಂಪ್ಯಾಕ್ಟ್ ಇದೆ. ಅದರ ಬದಲು ಈ ಕರ್ನಾಟಕ ಅವರು ಇರುವ ಓನ್ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಉಂಟು, ಅದು ನೋಡಬೇಕು. ಅದ್ರಲ್ಲಿ ಮೋಸ್ಟ್ಲಿ ಪ್ರದೀಪ್ ಜಿ ಹೇಳ್ತಾರೆ ಬೆಟರ್. ಐ ಥಿಂಕ್ ಅಷ್ಟೊಂದು ಇಂಪ್ಯಾಕ್ಟ್ ಅಲ್ಲಿನೂ, ಅದಕ್ಕೆ ನನ್ನ ಪ್ರಕಾರ ಅಲ್ಲಿನೂ ಜಗದೀಶ್ ಶೆಟ್ಟರ್ ಮತ್ತು ಸಹೋದರಿದು ಇಂಪ್ಯಾಕ್ಟ್ ಆಗಿಲ್ಲ. ಅದೇ ಸರ್ವೈವಲ್ ಅವ್ರಿಗೆ, ಸರ್ವೈವಲ್ಗೆ ಅವ್ರು ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ದ ಸರ್ವೈವಲ್ ಈ ಎಲೆಕ್ಷನ್. ಸೊ ಮತ್ತೇನು ಗೊತ್ತಾ, ಲಿಂಗಾಯತರು ಸ್ಪಿಟ್ ಆದಾಗೇನು ನಂಗೆ ಕಾಣೋದಿಲ್ಲ. ಯಾಕಂದ್ರೆ ನೀವು ಹೇಳಿದ್ರಿ ವಿದೌಟ್ ಯಡಿಯೂರಪ್ಪ ಲೀಡರ್ಶಿಪ್ ಅಂತ, ಲೀಡರ್ಶಿಪ್ ಆ್ಯಕ್ಟಿವ್ ರಾಜಕಾರಣ ಇಲ್ಲ. ಬಟ್ ಯೂಸರ್ ನಾವು ಅಕಾರ್ಡಿಂಗ್ ಟು ಮೀ ದೇ ಆಲ್ಮೋಸ್ಟ್ ಲಿಂಗಾಯಸ್ ಅಟ್ಯಾಚ್ಡ್ ದಿ BJP ಆ್ಯಂಡ್ ಮೋದಿ. ಆಲ್ಮೋಸ್ಟ್ ಲಿಂಗಾಯಸ್ ಇದ್ದಾರಲ್ಲ, ಆ ಡಿವಿಷನ್ ಏನು ಕಾಂಗ್ರೆಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದೇ. ಬಟ್ ಕ್ಯಾಂಡಿಡೇಟ್ ಮೇಲೆ ಹೋಗ್ಬೋದು ಸೂಪರ್ ಡಿವಿಷನ್. ಕ್ಯಾಂಡಿಡೇಟ್ ಇಸ್ ವೆರಿ ಪಾಪ್ಯುಲರ್ ಕ್ಯಾಂಡಿಡೇಟ್ ಆದರೆ ಅಲ್ಲಿ ಹೋಗ್ಬೋದು. ಕಾಮನ್ ಕ್ಯಾಂಡಿಡೇಟ್ ನಮ್ಮ ನಾಥೋರು ಹೇಳಿದಾಗೆ ಇಬ್ಬರು ಈಕ್ವಲ್ ಕ್ಯಾಂಡಿಡೇಟ್ ಇದ್ದರೆ ದೇ ವಿಲ್ ಪ್ರಿಫರ್ ಟು ಗೋ ವಿತ್ ದಿ BJP ಆ್ಯಕ್ಚುಲಿ. ನೋಡಿ, ಕಳೆದ ಒಂದು ಬೊಮ್ಮಾಯಿಯವರು ಬಂದ ಮೇಲೆ ನಡೆದ ಉಪಚುನಾವಣೆಗಳು ಆ ಭಾಗದಲ್ಲಿ, ಬೆಳಗಾವಿ ಲೋಕಸಭಾ ಉಪಚುನಾವಣೆ, ಸುರೇಶ್ ಅಂಗಡಿ ಅವರ ಪತ್ನಿ 5,000 ಅಂತದಿಂದ ಗೆದ್ದರು. ಲೋಕಸಭಾ ಚುನಾವಣಾ ಕ್ಷೇತ್ರ ಅದು. ಅದಾದಮೇಲೆ ಇದು ಹಾನಗಲ್ ಉಪಚುನಾವಣೆ, ಅಸೆಂಬ್ಲಿ ಉಪಚುನಾವಣೆ, ಉದಾಸಿ ಅವರ ತೀರ್ಕೊಂಡ ಮೇಲೆ ನಡೆದಿದ್ದು. ಅಲ್ಲಿ ಹೀನಾಯ ಸೋಲಾಗ್ಬಿಡ್ತು BJPಗೆ. ಯಾಕಂದರೆ ಸ್ಥಳೀಯ ಸಂಸದರೇ ಅಷ್ಟೊಂದು ಸಹಕರಿಸಲಿಲ್ಲ ಅಂತಂದ್ಬಿಟ್ಟು ಏನೋ ಒಂದು ಆ ಥರ ಕಾರಣಗಳು ಬಂದವು. ಪುರಸಭೆಗಳ ಚುನಾವಣೆ ನಡೀತು. ಜಾರಕಿಹೊಳಿ ಅವರು ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಪಕ್ಷೇತರ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬಿಟ್ರು. ಲೋಕಲ್ ಬಾಡಿ MLC ಎಲೆಕ್ಷನ್ ಬಂತು, ತಮ್ಮನ್ನು ಪಕ್ಷೇತರಾಗಿ ನಿಲ್ಲಿಸ್ಬಿಟ್ಟು ಗೆಲ್ಲಿಸಿ ಆಮೇಲೆ BJP ಸೇರಿಸಿದ್ರು. ಈಗ ತಾನು ಹೇಳಿದಂತೆ ಬೆಳಗಾವಿ ಜಿಲ್ಲೆಯನ್ನು ಈಗ ಅವರು ರಮೇಶ್ ಜಾರಕಿಹೊಳಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಒಂಥರ ರಾಕ್ಷಸ ಶಕ್ತಿ. ಈ DK ಶಿವಕುಮಾರ್, ಈ ರಿಪಬ್ಲಿಕ್ ಆಫ್ ಬಳ್ಳಾರಿ, ಇವೆಲ್ಲ ಇತ್ಯಾದಿ ರಿಪಬ್ಲಿಕ್ ಆಫ್ ಗೋಕಾಕಿಗೆ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಬೆಳಗಾವಿನಲ್ಲಿ. ಹಾಗಾಗಿ ಇಂಥವ್ರನ್ನ ಸೋಲಿಸಲೇಬೇಕು, ಇಂಥವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಹಠ ಇರೋದ್ರಿಂದ BJPಗೆ ಅನುಕೂಲ ಆಗ್ಬೋದೇ ಹೊರತು ಉಳಿದಂತೆ ಆ ಉಪಚುನಾವಣೆಗಳ ಒಂದು ಕರಾಳ ನೆನಪು. ಸತತವಾಗಿ ಎಲ್ಲ ಸೋತ್ಬಿಟ್ರು.
ಪುರಸಭೆ ಚುನಾವಣೆ ಸೋಲೋದು, ಲೋಕಲ್ ಬಾಡಿ MLC ಚುನಾವಣೆ ಸೋತರು, ಲೋಕಸಭಾ ಚುನಾವಣೆ ಬರೀ 5,000 ಮತದಿಂದ ಗೆಲ್ತಾರೆ. ಇವರು ಪ್ರತಿಷ್ಠಿತ ಮುಖ್ಯಮಂತ್ರಿಗಳು ಪ್ರತಿಷ್ಠಿತ ಕ್ಷೇತ್ರ ಹಾನಗಲ್ಲಲ್ಲಿ ಸೋಲಾಗ್ಬಿಡ್ತು. ಮತ್ತು ಅದೇ ಅಭ್ಯರ್ಥಿಗಳು ಮತ್ತೆ ರಿಪೀಟ್ ಮಾಡಿದ್ದಾರೆ ಈಗ. ಸೊ ಇದರಿಂದ ನನಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ, ಇನ್ನೂ ಕಡಿಮೆ ಆಗೋದು ಅಂತ ಅನಿಸ್ತಾ ಇದೆ. ಕಡಿಮೆ ಆಗಬಹುದು ನಿಮ್ಮ ಪ್ರಕಾರ? ಶೆಟ್ಟರ್ ಫ್ಯಾಕ್ಟರಿ ಕೂಡ ಸೇರ್ಕೊಂಡಿದೆ, ಶೆಟ್ಟರ್ ಸೌದಿ ಫ್ಯಾಕ್ಟರಿ ಸೇರ್ಕೊಂಡಿದೆ. ಎಸ್, ಅಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. See, there are three things let us understand. First, the Lingayat vote. There are three types of C. A, where the Lingayats are in majority. B, where the Lingayats are in minority. C, where the Lingayats are in majority, but the BJP has not given a ticket to a Lingayat. Places where the Lingayats are in majority, the Lingayats are polling completely with the Bharatiya Janata Party as per the data. Places where the Lingayats are in minority, there also the Lingayats are majorly polling with the BJP. Places where the Lingayats are in majority and the BJP has not given ticket to a Lingayat, if that respected individual has not addressed the Lingayat concerns and the Congress has fielded a very good Lingayat candidate, that is only when some division is taking place. In the case of Jagdish Shettar's constituency, where I personally have gone, I can tell you that it is Modi development Hindutva which is overpowering any other sentiment. Also in this district, in this area, which is very important, is the Maratha vote cannot be ignored. So the Marathas' first preference is BJP, second preference is not the Congress, the second preference is the MES, and that also has comparatively come down compared to 2018. With respect to Lakshman Shavdi, he is fighting a good election in Athni, but just I move 50 kilometers from Athni to Raibagh, I don't see his impact. Khanapur, I don't see his impact. So this is localized in nature with respect to Lakshman Shavdi. Jagdish Shettar may not be that localized also, because that constituency has a very strong Modi factor and a Hindutva and a Maratha factor, which, so for Jagdish Shettar to really cause upheaval in that constituency, the data does not suggest that. With respect to Baswaraj Bomai, in his constituency of Shigao, he is not just getting the Lingayat vote, he is getting also the other votes which are there from other castes, particularly in that district, and also is impacting the other constituencies which is there. So this continues to remain a strong BJP hold, because the BJP is polling strong Lingayat votes, and where the Lingayat votes are depreciating, the Maratha votes are compensating for it. So, and the Marathas, the second preference is not the Congress party. So whether it is, in the Belgavi district, in Bagalkot I talk about, apart from the seat of Badami where there is a good contest, Jamkandi is also seeing a good contest. Others have strong BJP sentiment, not because of candidate per se, but because of party. That is very, very important. And again, when I move, so the entire region, Bagalkot, from Bagalkot to Belgavi, from Belgavi to Haveri, Haveri to Gadag, these are all places where the BJP is polling a strong party vote. That is very, very important, and that is not, and wherever there were certain amount of anti-incumbencies which are there, those are very minor in nature. So for Congress to literally sweep this election, it has to perform very well in two districts which are major. One is Belgavi and the other is Bengaluru, because Bengaluru has 28 in urban, in totality 32, and Belgavi has 18. But that is not happening, because the BJP comes with strong party vote in Belgavi, and Bengaluru is going through a candidate-based election. So here, neither the Congress is able to do a 50-50 split of Lingayat, nor a 70-30 split of the Lingayat, nor is it able to pull up majority Maratha vote. So that is very, very important, which is there. And this belt, you need either of the two vote to go with you in order to cause a significant dent, which is not happening as per the data right now. ಕಾಂಗ್ರೆಸ್ ಏನಾದರೂ BJPಯನ್ನು ಸರ್ಪಾಸ್ ಮಾಡಿ ಮುಂದೆ ಹೋಗಬೇಕು ಅಂತಿದ್ರೆ, ಐ ಥಿಂಕ್ ಮುಂಬೈ ಕರ್ನಾಟಕದಲ್ಲಿ ಅದು 27ರಿಂದ 28 ಸ್ಥಾನಕ್ಕೆ ಬರಬೇಕು. ಯಾವ ಲಕ್ಷಣವೂ ಕಾಣುವುದಿಲ್ಲ. ಅದಿದ್ರೆ ಮಾತ್ರ ಕಾಂಗ್ರೆಸ್ ಒಂದು ರೀತಿಯ BJPಯನ್ನು ಸರ್ಪಾಸ್ ಮಾಡಿ ಮುಂದೆ ಹೋಗುತ್ತೆ ಅಂತಕ್ಕಂಥದ್ದೇನೊಂದು ಪರ್ಸೆಪ್ಷನ್ ಅನೇಕ ಬೇರೆ ಬೇರೆ ಸರ್ವೆಗಳು ಹೇಳ್ತಾ ಇವೆ. ಅದಾಗಬೇಕಾದ್ರೆ ಎರಡು ಭಾಗ, ಒಂದು ಕರಾವಳಿ, ಇನ್ನೊಂದು ಮುಂಬೈ ಕರ್ನಾಟಕ. ಓಕೆ ಎಸ್. ಈ ಮಹಾ ಸಮೀಕ್ಷೆಯ ಕೊನೆಯ ರೀಜನ್, ಕೊನೆಯ ವಲಯದ ಸಂಖ್ಯೆಗಳನ್ನು ಕೊಡುವ ಸಮಯ. ಅದಾದ ನಂತರ ಒಟ್ಟಾರೆ ಸಂಖ್ಯೆಗಳ ನಿಮ್ಮೆದುರಿಗೆ ಬರ್ತವೆ. ಕರಾವಳಿ ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ. ಕರಾವಳಿ ಏನಾಗುತ್ತೆ? ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, 19
19 ಪೈಕಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಹತ್ತೊಂಬತ್ತರ ಪೈಕಿ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. 3 ಕಾಂಗ್ರೆಸ್, ಸದ್ಯಕ್ಕೆ 1 ಅಡಿಷನಲ್ಲು ಯಲ್ಲಾಪುರ ಕ್ಷೇತ್ರ ಶಿವರಾಮ್ ಹೆಬ್ಬಾರ್ ಅವರ ರೂಪದಲ್ಲಿ ಬಿಜೆಪಿಗೆ ಬಂದಿದೆ. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ ಇಲ್ಲ. ಕರಾವಳಿಯ 19 ಕ್ಷೇತ್ರಗಳ ವಿಷಯದಲ್ಲಿ ಜನ್ ಕಿ ಬಾತ್ನ ಭವಿಷ್ಯ ಇದು. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ ಇಲ್ಲ. 15-4-0. ಇದನ್ನ ನನ್ನ ಹಂಚಂತಿರೋ ವಿಶ್ ಅಂತಿರೋ ಒಂದು ಪಕ್ಷೇತರ ಆಗುವ ಸಾಧ್ಯತೆ. ಲೆಟ್ ಅಸ್ ಡಿಸ್ಕಸ್. 2018ರಲ್ಲಿ 16 ಗೆದ್ದಿದ್ರು. ಬಿಜೆಪಿ ಹಾಲಿ ಸಂಖ್ಯೆ 17. 20 ದಿನಗಳ ಹಿಂದಿನ ಸಮೀಕ್ಷೆ 16 ಹೇಳ್ತಾ ಇತ್ತು ಬಿಜೆಪಿಗೆ, ಈಗ ಅದು 15ಕ್ಕೆ ಬಂದಿದೆ. ಕಾಂಗ್ರೆಸ್ 2018ರಲ್ಲಿ 3, ಈಗಲೂ 3, 4 ಆದ್ರೂ ಆಗಬಹುದು. ಜೆಡಿಎಸ್ ಆಗ್ಲೂ ಇರಲಿಲ್ಲ, ಈಗಲೂ ಇಲ್ಲ. ಇತರೆ ಕೂಡ 0 ಅಂತ ತೋರಿಸ್ತಾ ಇದ್ದಾರೆ. ಒಂದು ಕ್ಯಾಂಡಿಡೇಟ್ ಬಹಳ ಸ್ಟ್ರಾಂಗ್ ಇದೆ. ರಾಜ್ಯದಾದ್ಯಂತ ಚರ್ಚೆಯಲ್ಲಿ ಒಂದು ಕ್ಯಾಂಡಿಡೇಟ್ +or-3 ಅಂತ ಓದ್ಕೊಳ್ಳಿ. ಇತರೆ ಕೂಡ +or-3 ಆಗದೆ ಆಗ್ತದೆ. ಚಾನ್ಸಸ್ ಕಡಿಮೆ ಇದ್ದಾರೆ. ಇಲ್ಲಿ ಇತರೆ +or-3 ಆಗೋ ಚಾನ್ಸಸ್ ಇಲ್ಲ. 3 ಅಲ್ಲ, ಅಟ್ಲೀಸ್ಟ್ ಒಂದು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದು ನಿಮ್ಮ ಭಾಗ ಆಗಿರೋದ್ರಿಂದ. ಶೆಟ್ರೆ, ಇದು ನೋಡಿ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು ಹೇಳಿದಾಗೆ ಮಂಗಳೂರು ಡಿಸ್ಟಿಕ್ 3 ವೈಸ್ ಡಿಸ್ಟಿಕ್, ಸೌತ್ ಕನ್ನಡ, ಉಡುಪಿ ಅಂಡ್ ಇದರಲ್ಲಿ ಸೌತ್ ಕನ್ನಡದಲ್ಲಿ 1 ಬಂದಿತ್ತು, ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ 0, ಇಲ್ಲಿ ಉತ್ತರ ಕನ್ನಡ 2 ಸೀಟ್ ಬಂದಿತ್ತು. ಅದನ್ನು ನೀವು ಹೇಳಿದಾಗೆ 1 ಸೀಟ್ ಶಿವರಾಮ್ ಹೆಬ್ಬಾರ್ ಹೋದ್ಮೇಲೆ ಇಲ್ಲ, ಈಗ 2 ಸೀಟ್ 1 ಇರೋದು ಉಡುಪಿ. ಈ ಸಲ ರಿಯಲಿ ಮೊನ್ನೆ ತನಕ ನನಗೆ ಗೊತ್ತು ಇನ್ಫಾರ್ಮೇಷನ್ ಪ್ರಕಾರ ಉಡುಪಿಯ 1 ಕ್ಷೇತ್ರಕ್ಕೆ ಮತ್ತು ಉಡುಪಿ 2 ಕ್ಷೇತ್ರ ಬೈಂದೂರು ಆ್ಯಂಡ್ ಕಾರ್ಕಳದಲ್ಲಿ ಟಫ್ ಫೈಟ್ ಉಂಟು ಅಂತ. ಟಫ್ ಫೈಟ್ ಅಲ್ಟಿಮೇಟ್ಲಿ ಬಿ ಜೆ ಪಿಗೆ ಇರ್ಬೋದು, ಬಟ್ ಟಫ್ ಫೈಟ್, ಈ ಮೈ ಅಗ್ರಿ ವಿತ್ ಮೀ. ಉಡುಪಿ ಆ್ಯಂಡ್ ಕಾರ್ಕಳದಲ್ಲಿ ಟಫ್ ಫೈಟ್ ಉಂಟಂತ. ವ್ಯಾರಾಸ್ ಇನ್ ಸೌತ್ ಕನ್ನಡ ಡಿಸ್ಟಿಕಲ್ಲಿ ಒಂದು ಬಂಟ್ವಾಳದಲ್ಲಿ ಫೈಟ್ ಉಂಟು ಅಂತ ಹೇಳ್ತಾರೆ ಬಿ ಜೆ ಪಿ, ಮತ್ತೊಂದು ಬಿಕಾಸ್ ಆಫ್ ದ ಎಂಟರ್ ದಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇನ್ ಬಿ ಜೆ ಪಿ ಹಿಂದುತ್ವ ಪುತ್ತೂರು. ಸೊ ಆ ಸ್ಟಿಲ್ಟ್ ಬಿಕಾಸ್ ಆಫ್ ದಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪುತ್ತೂರು ಅವ್ರು ತುಂಬ ಓಟ್ ತೆಗೊಂಡ್ಬಿಟ್ರೆ ಬಿ ಜೆ ಪಿ ಹಿ ವಿಲ್ ಡೆಂಟ್ ದಿ ಬಿ ಜೆ ಪಿ ಓಟ್ ಓನ್ಲಿ. ಅಂಥ ಟೈಮಲ್ಲಿ ಕಾಂಗ್ರೆಸ್ ಮೇ ಆಲ್ಸೋ ವಿನ್, ಅದನ್ನು ಹೇಳೋದಾದರೆ. ಸೊ ಅದಕ್ಕೊಂದು ಚಾನ್ಸ್ ಉಂಟು, ಯಾಕಂದರೆ ಮತ್ತೊಂದು ಬಂಟ್ವಾಳ ಆ್ಯಂಡ್ ಇದು ಸ್ಟ್ರಾಂಗ್ ಫೈಟ್ ಉಂಟು, ಯಾರು ವಿನ್ ಆಗ್ತಾರೆ ಅಂತ ಹೇಳಲಿಕ್ಕಿಲ್ಲ. ಮತ್ತು ಕೆಲವು ಕ್ಷೇತ್ರಗಳು ಉಡುಪಿ ಈಗ ಈಸಿ ವಾಕವರ್ ಬೆಸ್ಟ್. ನನ್ನ ಎಂಟೈರ್ ಕರಾವಳಿ ಝೋನಲ್ಲಿ ಈಸಿಯೆಸ್ಟ್ ಆ್ಯಂಡ್ ಸೇಫೆಸ್ಟ್ ಸೀಟ್ ಅಂದರೆ ಹೈಯೆಸ್ಟ್ ಲೀಡಲ್ಲಿ ವಿನ್ ಆಗೋ ಕ್ಷೇತ್ರದ ಉಡುಪಿ ಸಲ. ಯಾಕಂದರೆ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಬೇಸ್ ಮಾಡಿ ಭಟ್ರು ಹೋಗಿದ್ದಾರೆ. ಅಪೋನೆಂಟ್ ಕ್ಯಾಂಡಿಡೇಟ್ಸ್ ವೆರಿ ವೀಕ್. ಮಧ್ವರಾಜ್ ಹೋದ ಕೂಡ ಎಂಟೈರ್ ಕಾಂಗ್ರೆಸ್ ಬೇಸೇ ಕಳಿಸಿ ಹೋಗಿದ್ದಾರೆ. ಆಫ್ಟರ್ ಮಧ್ವರಾಜ್ ಡಿಪಾರ್ಚರ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಇಲ್ವೇ ಇಲ್ಲ, ಪಾರ್ಟಿ ಆಲ್ಮೋಸ್ಟ್ ಎಕ್ಸಿಸ್ಟೆನ್ಸ್. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಒಟ್ಟು ಸಂಖ್ಯೆಗಳು ನಿಮ್ಮೆದುರಿಗಿರ್ತವೆ. ಜನ್ ಕಿ ಬಾತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೋಸ್ಕರ ಮಾಡಿಕೊಟ್ಟಿರುವಂತಹ ಈ ಸರ್ವೆಯಲ್ಲಿ ಏಪ್ರಿಲ್ 15ರಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ನಡೆದಿರುವಂತಹ ಸರ್ವೆ ಒಟ್ಟಾರೆ ಕರ್ನಾಟಕದಲ್ಲಿ ಯಾವ ಪಕ್ಷ ಯಾವ ಸ್ಥಿತಿಯಲ್ಲಿದೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎದುರಿಗೆ ಬರುತ್ತೆ. ಎಸ್ ಶೆಟ್ರೆ. ಸೊ ಹಾಗಾಗಿ ಇಲ್ಲಿ ಒಂದೆರಡು ಸೀಟ್ ಕಳ್ಕೊಳ್ಬೋದು ಬಿ ಜೆ ಪಿಯವರು. ಬಟ್ ಎಲ್ಲ ಕ್ಷೇತ್ರಗಳು ನಾವು ಹೇಳಿದ್ದೇವೆ, ಈಗ ಜಾತಿ ಆಧಾರದ ಮೇಲೆ ಎಲ್ಲಿ ಇಲೆಕ್ಷನ್ ಇದೆ. ಹಳೆ ಮೈಸೂರು ಜಾತಿ ಆಧಾರ, ಮಧ್ಯ ಕರ್ನಾಟಕ ಜಾತಿ ಆಧಾರ, ಕಿತ್ತೂರು ಕರ್ನಾಟಕ ಜಾತಿ, ಅದೆಲ್ಲ. ಬೆಂಗಳೂರಲ್ಲಿ ಜಾತಿ ಆಧಾರ ಇಲ್ಲ. ಇಲ್ಲಿ ಕೇಳಿ, ಬೆಂಗಳೂರಲ್ಲಿ ಜಾತಿ ಆಧಾರ, ಬಟ್ ಅಲ್ಲಿ ಧರ್ಮದ ಆಧಾರದ ಮೇಲೆ ನಡೀತದೆ. ದಟ್ ಈ ಕರಾವಳಿ ಇಸ್ ದಿ ಓನ್ಲಿ ರೀಜನ್ ವ್ಯಾರ್ ದಿ ಇಲೆಕ್ಷನ್ಸ್ ಹೆಲ್ಡ್ ಆನ್ ಧರ್ಮ ಬೇಸಿಸ್ ಮೇಲೆ. ಇವರು ನಮ್ಮ ಪ್ರದೀಪ್ ಅವರು ಹೇಳಿದಾಗಲೇ ಜಾತಿ ಆಧಾರದ ಮೇಲೆ ಬೆಂಗಳೂರಲ್ಲಿ ಇಲ್ಲ ಅಂತ. ಜಾತಿ ಆಧಾರದ ಮೇಲೆ ಇರೋದು ಒಕ್ಕಲಿಗರು ಹೈಯೆಸ್ಟ್ ಇರೋದು ಬೆಂಗಳೂರು ಸಿಟಿಗಳಲ್ಲಿ ಸಣ್ಣ ಇದೆ. ಬಟ್ ಇಲ್ಲಿ ಒಕ್ಕಲಿಗರು ಓಟ್ ಮಾಡಲ್ಲ ಯಾರು ಜೆ ಡಿ ಎಸ್ಗೆ. ಸೊ ಜಾತಿ ಆಧಾರ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ 19 ಕ್ಷೇತ್ರದಲ್ಲಿ, ಪರ್ಟಿಕ್ಯುಲರ್ 19ರಲ್ಲಿ ನಮ್ಮ ಉತ್ತರ ಕನ್ನಡ ಅಷ್ಟು ಜಾತಿ ಆಧಾರದ ಮೇಲೆ ಇಲ್ಲ. ಉಡುಪಿ ಇದು ಧರ್ಮದ ಆಧಾರದ ಮೇಲೆ ಇಲೆಕ್ಷನ್ ಇತ್ತು. ಈ ಇಲೆಕ್ಷನ್ ಕೂಡ ಅದೇ ರೀತಿ ನಡೀಲಿಕ್ಕೆ ಹೊರಟರು ಆ್ಯಕ್ಚುಲಿ. ಬಟ್ ಲಾಸ್ಟ್ ಮಿನಿಟ್ ಸ್ವಲ್ಪ ಫೈಟ್ ಕೊಡ್ತಾ ಇದ್ದಾರೆ. ನಾನು ಹೇಳಿದ್ರು 2-3 ಕ್ಷೇತ್ರದಲ್ಲಿ. ಅದರ್ ಇಟ್ ಈಸ್ ಒನ್ಸ್ ಅಗೇನ್ ಒನ್ ಸೈಡೆಡ್ ಅಫೇರ್ ಅಲ್ಲಿ ಆ್ಯಕ್ಚುಲಿ ಅಲ್ಲಿ. ಯಾಕಂದರೆ ಧರ್ಮ ಅಂದರೆ ಮುಸ್ಲಿಮ್ಸ್ ವರ್ಸಸ್ ಹಿಂದೂಸ್ ಅಂತ ಮಾಡಿಬಿಟ್ರು. ಸೊ ಅದರ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಏನೋ ಹೊಡಿತಿದ್ರೇನೋ ಈ ಬಜರಂಗದಳಿ ಬಂದ ಅದೇ ಬಜರಂಗದಳಿ ನಮ್ಮ ಮೋದಿ ಅವರು ಯಾವಾಗ ಭಾಷಣಕ್ಕೆ ಶುರು ಮಾಡ್ತಿದ್ರು ನೋಡಿದಿರಾ? ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾರೆ. ಈಗ ಶುರು ಮಾಡಿದ್ರು ಮೊನ್ನೆ ಜೈ ಬಜರಂಗ ಬಲಿ ಅಂತ ಶುರು ಮಾಡಿದ್ರು.
ಮೊನ್ನೆ ಎಲೆಕ್ಷನ್ ನೋಡಿದ್ರೆ 3 ಕಡೆಯಲ್ಲಿ ಎಲ್ಲಿ ಮುಲ್ಕಿ, ಅಂಕೋಲಾ ಆ್ಯಂಡ್ ಬೈಲಹೊಂಗಲ 3 ಕಡೆಯಲ್ಲಿ ಅವರು ಫಸ್ಟ್ ಶುರು ಮಾಡಿದ್ದೆ ಜೈ ಬಜರಂಗ ಬಳಿಯಲ್ಲಿ. ಮೊದಲೆಲ್ಲ 3 ಕಡೆಯಲ್ಲಿ ಶುರು ಮಾಡಿದ್ದು ಎಲ್ಲರಿಗೂ ನಮಸ್ಕಾರಗಳು ಅಂತ. ಇಂಪ್ಯಾಕ್ಟ್ ನೋಡಿ, ಅದನ್ನು ಟ್ರೈ ಮಾಡ್ತಾರೆ ಇವ್ರು. ಏನು ಗೊತ್ತು, ನಮ್ಮಲ್ಲಿ ಗಾದೆ ಉಂಟು, ಕೋಲ್ ಕೊಟ್ಟು ಪೆಟ್ಟು ತಿನ್ನುವುದು ಅಂತ. ಆ ರೀತಿ ಮಾಡ್ಕೊಂಡ್ರಿ ಇವತ್ತು. ಆ್ಯಕ್ಚುಲಿ ಕರಾವಳಿಯಲ್ಲೆಲ್ಲ ಫೈಟ್ ಇತ್ತು. ಆ ಕರಾವಳಿ ಮಾತ್ರ ಅಲ್ಲ, ನಿಮಗೆ ಅದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್, ಕಿತ್ತೂರು, ಕರ್ನಾಟಕ ಸ್ವಲ್ಪ ಇಂಪ್ಯಾಕ್ಟ್ ಉಂಟು. ಟು ವಾಟ್ ಎಕ್ಸ್ಟೆಂಟ್ ಇಂಪ್ಯಾಕ್ಟ್ ಗೊತ್ತಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಅದ್ರ ಇಂಪ್ಯಾಕ್ಟ್ ಆಗ್ತದೆ. ಅದೇ ರೀತಿ ಮತ್ತೊಂದು ಸೈಡಲ್ಲಿ ನೀವು ಹೇಳಿದಾಗೆ ಮುಸ್ಲಿಂ ಸೋರ್ಸು ಕನ್ಸಾಲಿಡೇಟ್ ಅಲ್ಲ, ಇಲ್ಲದಿದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ತಲೆಗಳೇ ಕೂತ್ಕೊಂಡು ಪ್ರಣಾಳಿಕೆ ಮಾಡಿದ್ದಾರೆ, ಮ್ಯಾನಿಫೆಸ್ಟೋ. ಅವ್ರು ಸೇರಿಸಬೇಕಾದ್ರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಇಲ್ಲದ್ರೆ ಅವ್ರಿಗೆ ಗೊತ್ತು ಏನೋ ಒಂದು ಬಲವಾದಿ ಕಾರಣವಿರಬೇಕು, ಸೇರಿಸಿರ್ಬೋದು. ಬಟ್ ಅದರ ಇಂಪ್ಯಾಕ್ಟ್ ಕೆಲವು ಕಡೆಯಲ್ಲಿ ಕಳ್ಕೊಳ್ಬೋದು, ಕೆಲವು ಕಡೆಯಲ್ಲಿ ಗಳಿಸ್ಬೋದು. ಆ್ಯಕ್ಚುಲಿ ಸರ್, ಈ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನೋ ಪ್ರಣಾಳಿಕೆ ಘೋಷಣೆ ಏನಿದೆ, ಅದು ಬಿ ಜೆ ಪಿಗೆ ವರವಾಗುತ್ತೋ ಅಥವಾ ಶಾಪು ಆಗುತ್ತೋ? ಯಾಕಂದರೆ ಬಹುಪಾಲು ಹಿಂದೂಗಳು ಕೂಡ ಈ ಪಕ್ಷಗಳು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳು, ಕೋಮುವಾದಿಗಳು ಅಲ್ಲ. ಅವರು ಕೂಡ ನೆಮ್ಮದಿಯ ಬದುಕನ್ನು ಬಯಸ್ತಾರೆ. 2009 ಲೋಕಸಭಾ ಚುನಾವಣಾ ಪೂರ್ವಭಾವಿ ಏನೇನು ನಡೀತು? ಪಬ್ಗಳ ಮೇಲೆ ದಾಳಿ, ಅಬಲೆಯರ ಮೇಲೆ ಹಲ್ಲೆ, ಚರ್ಚ್ಗಳ ಮೇಲೆ ದಾಳಿ, ವ್ಯಾಲೆಂಟೈನ್ ಡೇಸ್ ಪಾರ್ಕ್ನಲ್ಲಿ ಕೂತಿರೋ ಪ್ರೇಮಿಗಳನ್ನ ಹಿಡಿದು ಹೊಡೆಯೋದು. ಅದು ಅತಿರೇಕಕ್ಕೆ ಹೋಗಿದ್ದೆ ಯಾವಾಗಂದ್ರೆ ಈ ಗೋರಕ್ಷಣೆ ಹೆಸರಲ್ಲಿ ಮಾಬ್ ಲಿಂಚಿಂಗ್ ಅನ್ನೋ ಒಂದು ಅತ್ಯಂತ ಘೋರವಾದ ಹತ್ಯಾಕಾಂಡಗಳು ನಡೆದು ಉತ್ತರ ಭಾರತದಲ್ಲಿ ಆಯಿತು, ನಮ್ಮಲ್ಲೂ ಅಲ್ಲೆಲ್ಲ ಆಯಿತು. ಅದರಿಂದ ಹಿಂದೂಗಳು ಕೂಡ ವಿಚಲಿತರಾದರು. ಎಂಥ ಧರ್ಮಿಷ್ಠ ಸಾಂಪ್ರದಾಯಸ್ಥ ಹಿಂದೂ ಆದರೂ ಕೂಡ ನೆಮ್ಮದಿ, ಸಹಬಾಳ್ವೆ, ಸಾಮರಸ್ಯ, ಸಮಭಾವವನ್ನು ಬಯಸ್ತಾನೆ ಹೊರತು ಈ ರೀತಿಯಾದ ಆಕ್ರಮಣಕಾರಿ ವಿರಾಟ್ ರಾಮನನ್ನು ಇಷ್ಟಪಡಲ್ಲ ಬಹುಪಾಲು ಹಿಂದೂಗಳು. ರಾಮ ಅಂತಂದರೆ ಧೀಮಂತಿಕೆ, ಹೃದಯ ವೈಶಾಲ್ಯತೆ, ತ್ಯಾಗದ ಪ್ರತೀಕನಾದ ನಾಯಕನೇ ಹೊರತು ಪಬ್ಗಳ ಮೇಲೆ ದಾಳಿ, ಅಬಲೆಯರ ಮೇಲೆ ಹಲ್ಲೆ ಮಾಡೋ ವಿರಾಟ್ ರಾಮನಲ್ಲ. ಬಜರಂಗದ ಕಾರ್ಯಕರ್ತರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಹೋಗಲಿ, ಈ ದೊಂಬಿ ದಾಂಧಲೆ ಮಾಡಿಬಿಟ್ಟು ಜೈಲ್ಗೆ ಹೋಗಿ ಅಥವಾ ಯಾವುದೋ ಕೊಲೆ ಪ್ರಕಟ ಸಿಕ್ಕಾಕೊಳ್ತಿರೋರೆಲ್ಲ ಹಿಂದುಳಿದ ವರ್ಗದ ಯುವಕರುಗಳು. ಅವ್ರು ನಿರ್ದಿಷ್ಟವಾದ ಖಚಿತವಾದ ವೃತ್ತಿ ಇಲ್ಲ, ಆದಾಯ ಇಲ್ಲ, ಅಂಥವ್ರೆ ಪಾಪ ಸಿಕ್ಕಾಕೊಳ್ತಾರೆ. ಅವ್ರ ಹೆಸರಲ್ಲಿ ನಾಯಕ ಕುಮಾರಸ್ವಾಮಿ ಅವರು ಭಾಳ ಜಾನತನ ನಿಲುವು ತಗೊಂಡಿದ್ದಾರೆ ನೋಡಿ. ನಿನ್ನೆ ಅದನ್ನೇ ಅವ್ರು ಹೇಳಿರೋದು, ಯುವಕರು ಬಲಿಪಶುಗಳಾಗ್ತಾ ಇದ್ದಾರೆ ಈ ಹೋರಾಟದಲ್ಲಿ ಅಂತಂದ್ಬಿಟ್ಟು. ಅದನ್ನು ಬ್ಯಾನ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಈ ಮನಸ್ಥಿತಿಯನ್ನು ಬದಲಾಯಿಸೋದು ಹೆಂಗೆ ಅಂತ ಒಂದು ಭಾಳ ಒಂದು ಡಿಪ್ಲೊಮ್ಯಾಟಿಕ್ ನಿಲುವು ತೊಗೊಂಡಿದ್ದಾರೆ. ಕಾಂಗ್ರೆಸ್ನವ್ರದ್ದು ಹುಂಬುತನ ಆದರೂ ಕೂಡ ಒಂದು ತೊಗೊಂಡ್ರಲ್ಲ, ಅಟ್ಲೀಸ್ಟ್ ಒಂದಾದರೂ ತೊಗೊಂಡ್ರಲ್ಲ ಇಂಥದ್ದು. ಆಮೇಲೆ 2 ಸಮೀಕ್ಷೆ ನಡುವೆ ಐ ವಾಂಟ್ ಟು ಆಸ್ಕ್ ಪ್ರದೀಪ್, what has been the impact of the guarantee cards of Congress? Yes. Wherever Priyanka and Rahul Gandhi are, they are announcing they are very newer guarantee very cards. vocal about it. Has it got any impact on the voters? I'll take answer from Very you. tempting. Yes. ಬಂದೆ ಒಂದು ಸಣ್ಣ 2-3 ನಿಮಿಷದ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸಿ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.